Recording in progress. ಓಕೆ, ದಿವ್ಯಾ ಇದ್ದಾರೆ, ರಕ್ಷಿತಾ ಇದ್ದಾರೆ. ಓಕೆ, ಇನ್ನೊಬ್ರು ರಾಜೇಶ್ವರಿ, ಇನ್ನೊಬ್ರು ರಕ್ಷಿತಾ, ಇನ್ನೊಬ್ರು ವೈಷ್ಣವಿ ಒಬ್ರೇ ಇರೋದು, ಅವರೊಬ್ರು. ಮತ್ತೆ ಇನ್ನೂ ಒಬ್ರು ಶ್ರುತಿ ಇದೀರಾ ಅನ್ಸುತ್ತೆ. ಇಬ್ರು ಶ್ರುತಿದು ಆಗಿದ್ಯಾ? ಇಲ್ಲ. ಆಗಿದೆ, ಶ್ರುತಿ ಅವ್ರದ್ದಾಗಿದೆ. ಮತ್ತೆ ರಾಜೇಶ್ವರಿ, ಅನ್ವಿತಾ, ಭಾವನಾ ಮತ್ತೆ ಹರ್ಷಿತಾ ಅವರು ಪೇರ್ ಆಗ್ತೀರಾ ಅನ್ಸುತ್ತೆ. ಪದ್ಮಿನಿ ಅವರು. ಓಕೆ, ಸೊ ನನಗೆ ಗೊತ್ತಾದಷ್ಟು ನಾನು ಹೇಳಿದ್ದೀನಿ. ಉಳ್ದೋರು ನೀವೇ. ಅಕಸ್ಮಾತ್ ನೀವ್ ಯಾರಾದ್ರೂ ಮಿಸ್ ಆಗಿದ್ರೆ ಎಲ್ಲರೂ ಅವ್ರವ್ರ ಇದನ್ನ ಮೆನ್ಷನ್ ಮಾಡಿದ್ದಾರೆ, ಮಂತ್ನ. ನೀವ್ ಅದನ್ನ ನೋಡ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ನಂಗೆ ರಿಪೋರ್ಟ್ ಮಾಡಿ, ಆಯ್ತಾ? ಆ ನೆನ್ನೆ ಕೊಟ್ಟಿದ್ದ ಟಾಸ್ಕ್ ಎಲ್ಲ ಮಾಡಿದ್ರಾ? ಮೊನ್ನೆ ಕೊಟ್ಟಿದ್ದು ರಾಜೇಶ್ವರಿ, ರಕ್ಷಿತಾ, ಹೌದು. ಆದ್ರೆ ಇನ್ನೂ ಒಬ್ರು ರಾಜೇಶ್ವರಿ ಇದ್ದಾರೆ, ಇನ್ನೂ ಒಬ್ರು ರಕ್ಷಿತಾ ಇದ್ದಾರೆ. ಓಕೆ ಅಲ್ವಾ? ಇಬ್ರು ರಾಜೇಶ್ವರಿನೂ ಇಲ್ಲೇ ಇದ್ದೀರಾ. ಐ ಡೋಂಟ್ ನೋ ಯಾರ್ದು ನಾನು ಮೆನ್ಷನ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ನೋಡಿ ನೀವು ಇಬ್ರು ಕೂಡ ಮೆನ್ಷನ್ ಮಾಡಿ. ಇನ್ನೊಬ್ರು ರಾಜೇಶ್ವರಿ ಇದಿರಲ್ವಾ, ಅವರು ಕೂಡ ಮೆನ್ಷನ್ ಮಾಡಿ. ಓಕೆ, ಎಸ್. ಸುವರ್ಣ ಅವರೊಬ್ರು ನಂಗೆ ಗ್ರೂಪ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ ಸುವರ್ಣ ಅವರೇ, ವೆರಿ ಗುಡ್. ಗ್ರೂಪ್ ಅಲ್ಲಿ ಹಾಕಿದೀರಾ, ಅದ್ರಲ್ಲೂ ಫೇಸ್ಬುಕ್ ಗ್ರೂಪ್ ಅಲ್ಲಿ ಹಾಕ್ಬೇಕು ಅಂತ ಹೇಳಿದ್ದೆ, ಹಾಕಿದೀರಾ. ಅಪ್ಲೋಡ್ ಮಾಡ್ಬೇಕು. ಓಕೆ. ಸೊ ಎಲ್ಲರೂ ಕೂಡ ಸ್ಟಾರ್ಟ್ ಮಾಡ್ಕೊಳ್ಳಿ, ಆಯ್ತಾ? ಇದು ಆಕ್ಚುಲಿ ನಿಮ್ಗೆ ನೋಡೋಕೆ ಚಿಕ್ಕದ ಅನ್ಸುತ್ತೆ, ಅಯ್ಯೋ ಇದೇನು ಇದ್ರಲ್ಲಿ ಹಾಕ್ಬೇಕಾ. ನಾನು ಅವ್ರ ತರ ಪೂರ್ತಿ ಎಲ್ಲಾನು ಸೆಂಟೆನ್ಸ್ ಬರ್ದ್ಬಿಟ್ಟೆ ಮಾಡಿ ಅಂತ ಹೇಳ್ತಾ ಇಲ್ಲ. ಸುವರ್ಣ ಅವರೇ, ನೀವು ಅಷ್ಟೇ, ಫ್ರಮ್ ನೆಕ್ಸ್ಟ್ ಟೈಮ್ ಆನ್ವರ್ಡ್ಸ್ ನೀವು ಪೂರ್ತಿ ಸೆಂಟೆನ್ಸ್ ಏನ್ ಬರೆಯೋ ಅವಶ್ಯಕತೆ ಇಲ್ಲ. ಇಟ್ಸ್ ಓಕೆ. ಒಂದು ನೀವು ಮಾಡಿದೀರಾ ಅನ್ನೋ ಒಂದು ಪ್ರೂಫ್ ಅಷ್ಟೇನೆ, ಆಯ್ತಾ? ಒಂದು ಮೋಟಿವೇಶನ್. ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ ನಾವು. ಓಕೆ. ಸೊ ಇಫ್ ಯು ಫೀಲ್ ಲೈಕ್ ಇಲ್ಲ ಬರಿಬೋದು, ನಾನು ಕುತ್ಕೊಂಡು ಬರಿತೀನಿ ಅಂತಂದ್ರೆ ಬರೀರಿ, ಪರವಾಗಿಲ್ಲ, ಆಯ್ತಾ? ಚೆನ್ನಾಗ್ ಅನ್ಸುತ್ತೆ. ಇಲ್ಲ ನಾನು ಇಲ್ಲ ಅಷ್ಟೊಂದು ಕ್ಲೀನ್ ಆಗಿ ಮಾಡಿಲ್ಲ, ನಾನು ಸುಮ್ನೆ ರಫ್ ಆಗಿ ಮಾಡಿದ್ದೀನಿ ಅನ್ನೋರು ಕೂಡ ಹಾಕಿ, ಆಯ್ತಾ? ಸೊ ನಿಮ್ಗೆ ಹೆಂಗ್ ಕಂಫರ್ಟಬಲ್ ಆಗುತ್ತೋ ಹಂಗೆ. ಪ್ರೆಗ್ನೆನ್ಸಿ ಇರೋದ್ರಿಂದ ನಾನು ಯಾರಿಗೂ ಕುತ್ಕೊಂಡು ಹೋಮ್ವರ್ಕ್ ತರಾನೇ ಮಾಡಿ ಆತರ ಏನು ಕಂಡೀಷನ್ಸ್ ಹೇಳಲ್ಲ, ಆಯ್ತಾ? ನೀವ್ ಹೆಂಗ್ ಮಾಡಿದ್ರು ಓಕೆ, ಬಟ್ ಮಾಡೋದು ಇಂಪಾರ್ಟೆಂಟ್, ಆಯ್ತಾ? ಸೊ ಮಾಡುವಾಗ ನೀವು ಎಂಜಾಯ್ ಮಾಡ್ಬೇಕು, ಫೋಕಸ್ಡ್ ಆಗಿರ್ಬೇಕು, ಅದನ್ನ ಪ್ರೀತಿಯಿಂದ ಮಾಡ್ಬೇಕು. ಅದೇ ನನಗ್ ಬೇಕಾಗಿರೋದು, ಆಯ್ತಾ? ಸೊ ಅದೇ, ಎಸ್, ಡಿಸಿಪ್ಲಿನ್ ಅನ್ನೋದು ಕೂಡ ಇಂಪಾರ್ಟೆಂಟ್. ಓಕೆ, ಬಟ್ ನಿಮ್ಗೆ ಏನ್ ಅನ್ಸುತ್ತೋ ಒಟ್ಟು ಮಾಡ್ತಾ ಹೋಗಿ, ಅದನ್ನ ಎಂಜಾಯ್ ಮಾಡ್ತಾ ಹೋಗಿ. ನಾನು ನನ್ ಮಗುಗೆ ಏನೋ ಮಾಡ್ತಾ ಇದೀನಿ ಅನ್ನೋ ಖುಷಿ ಇದೆಯಲ್ಲ, ಅದನ್ನ ಎಂಜಾಯ್ ಮಾಡ್ತಾ ಹೋಗಿ. ಮತ್ತೆ ಮಗುಗ್ ಹೇಳ್ತಾ ಹೋಗಿ, ನಂಗೆ ಈ ತರದ್ದೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ತುಂಬಾ ಇಷ್ಟ ಆಗುತ್ತೆ, ಆಯ್ತಾ? ಸೊ ನಿಮ್ಗೆ ಯಾವ್ದಾದ್ರು ಬರ್ತಾ ಇಲ್ಲ, ಆನ್ಸರ್ ಸಿಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ ಅಂತಂದ್ರೆ, ಅದನ್ನ ಆ ಥರದ್ದನ್ನ ನಿಮ್ಗೆ ಸಾಲ್ವ್ ಮಾಡಕ್ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಇಟ್ಸ್ ಓಕೆ, ಅದನ್ನ ಬಿಟ್ಟು ಬೇರೆ ತರ ಮಾಡಿ. ಬಟ್ ಯಾವ್ದನ್ನ ಇಷ್ಟಪಡ್ತಿದ್ದೀರೋ ಅದನ್ನ ಹೇಳಿ ಮಗುಗೆ, ಆಯ್ತಾ? ಯಾವ್ದು ಇಷ್ಟ ಆಗಿಲ್ವೋ ಅದನ್ನ ಹೇಳ್ಬೇಡಿ, ಆಯ್ತಾ? ನನಗಿದು ಇಷ್ಟ ಆಗಲ್ಲ ಅಂತ ಯಾವ್ದನ್ನು ಹೇಳಕ್ ಹೋಗ್ಬೇಡಿ, ಯಾಕಂದ್ರೆ ಮಗುವಿನ ಪ್ರಿಫರೆನ್ಸಸ್ ಬೇರೆ ಇರಬಹುದು. ನಮ್ಗೇನು ಎಲ್ಲದು ಮಗುಗೆ ಇಷ್ಟ ಆಗೋ ತರ ನಾವು ಎಲ್ಲದನ್ನು ಆದಷ್ಟು ಇಷ್ಟಪಟ್ಟು ಮಾಡೋಕೆ ಪ್ರಯತ್ನ ಪಡ್ಬೇಕು. ಸೊ ಅದು ಒಂದು ಮೇನ್ ಕಾನ್ಸೆಪ್ಟ್, ಆಯ್ತಾ? ಸೊ ಇವತ್ತಿನ ದಿನ ನಾನು ನಿಮ್ಗೆ ಎಲ್ಲರಿಗೂ ಆಕ್ಚುಲಿ ಒಂದು ಪಾಡ್ಕಾಸ್ಟ್, ಅದು ನನ್ನ ಗುರುಗಳ ಫ್ರೆಂಡ್ ಅವರು, ಅವರ ಪಾಡ್ಕಾಸ್ಟ್ ನೋಡ್ತಾ ಇರ್ಬೇಕಾದ್ರೆ ನಂಗೆ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ಅವರು ಬ್ರೈನ್ ಟ್ರೈನರ್. ಹೆಂಗೆ ಅಂತಂದ್ರೆ, ಪೂರ್ತಿ ಅವ್ರದ್ದು ಲ್ಯಾಬೇ ಇದೆ. ಆ ಲ್ಯಾಬ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಒಂದು ಡಿವೈಸ್ ಇದೆ, ಇಲ್ಲಿ ತಲೆಗೆ ಹಾಕ್ಬಿಟ್ಟು ನಮ್ಮ ಬ್ರೈನ್ ವೇವ್ಸ್ ನ ಸ್ಟಡಿ ಮಾಡುವಂತ ಡಿವೈಸ್. ಹಾರ್ಟ್ ಹೆಂಗ್ ಚೆಕ್ ಮಾಡೋದು, ಹಾರ್ಟ್ ಹೇಗಿದೆ ಅಂತ ಚೆಕ್ ಮಾಡೋಕೆ ಒಂದು ಡಿವೈಸ್ ಇದೆ. ಯಾವುದು? ನಮ್ಮ ಹಾರ್ಟ್ ಹೇಗಿದೆ, ಹಾರ್ಟ್ ಯಾವ ರೀತಿ ಕೆಲಸ ಮಾಡ್ತಿದೆ ಅಂತ ನೋಡೋದಕ್ಕೆ ಒಂದು ಡಿವೈಸ್ ಇದೆ. ಯಾವುದು? ಚಾಟ್ ಬಾಕ್ಸ್ ಅಲ್ಲಿ ಹೇಳಿ. ಓಕೆ, ಸ್ಟೆಥೋಸ್ಕೋಪ್. ಓಕೆ, ಅದನ್ನು ಬಿಟ್ಟು ಅದಕ್ಕಿಂತ ನೆಕ್ಸ್ಟ್ ಲೆವೆಲ್. ಎಸ್, ಅದು ಕೂಡ ಹೌದು, ಈಸಿ ಫಾರ್ಮ್. ಅದಕ್ಕಿಂತ ನೆಕ್ಸ್ಟ್ ಲೆವೆಲ್, ಆಯ್ತಾ? ಅಂದ್ರೆ ಹಾರ್ಟಿನ ಹೆಲ್ತ್ ಆಗ್ಲಿ. ಎಸ್, ECG. ಓಕೆ, ಗುಡ್. ಕಲಾ ಅವ್ರು ಹೇಳಿದ್ರು. ಓಕೆ, ಸೊ ECG ಅಂದ್ರೆ ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅಲ್ವಾ? ECG. ದೆನ್ ಇದು ಒಂದು ಡಿವೈಸ್ ಇದೆ, ನಮ್ಮ ಬ್ರೈನ್ ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಕಂಡುಹಿಡಿಯೋದಕ್ಕೆ. ಯಾವುದು? ಯಾರಿಗಾದ್ರೂ ಗೊತ್ತಾ? ಸೇಮ್ ಇದೇ ತರಾನೇ ಬರುತ್ತೆ.
ಸಿ ಟಿ ಸ್ಕ್ಯಾನ್ ಅದಲ್ಲ. ಅದರಲ್ಲಿ ಸ್ವಲ್ಪ ಸ್ಟ್ರಕ್ಚರ್ ಗೊತ್ತಾಗುತ್ತೆ ಅಷ್ಟೇ, ಬಟ್ ಬ್ರೈನ್ ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ಗೊತ್ತಾಗಲ್ಲ. ಓಕೆ, ಇಇ ಜಿ ಅಂತ ಬರುತ್ತೆ ಆಯ್ತಾ, ಎಲೆಕ್ಟ್ರೋ ಎನ್ಸೆಫಲೋಗ್ರಾಮ್ ಅಂತ ಹೇಳಿ. ಓಕೆ, ಎಲೆಕ್ಟ್ರೋ ಎನ್ಸೆಫಲೋಗ್ರಾಮ್ ಅಂದ್ರೆ ಅದು ಈಸಿ, ಒಂಥರ MRI ಕೂಡ ಹೌದು, ಬಟ್ ವೆರಿ ಡೀಪ್ ಅದು ಆಯ್ತಾ. ಸೊ ಇದು ಇಲ್ಲಿ ನಮ್ಗೆ ಇಇ ಜಿ ಏನ್ ಮಾಡುತ್ತೆ ಅಂತಂದ್ರೆ, ಅದನ್ನ ಹೊರಗಿಂದ ಹಾಕ್ತಾರೆ, ಅದೊಂದು ಡಿವೈಸು ಪೂರ್ತಿ ಒಂಥರ ಕ್ಯಾಪ್ ತರ ಇಲ್ಲಿ ಪೂರ್ತಿ ಹಾಕ್ತಾರೆ ಆಯ್ತಾ. ಇಯರ್ಬಡ್ಸ್ ತರ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣದು ಇರುತ್ತೆ, ಅದನ್ನ ಇಲ್ಲೆಲ್ಲ ಒಂಥರ ಫಿಕ್ಸ್ ಮಾಡ್ದಂಗೆ ಆಯ್ತಾ. ಹಂಗಿದ್ದಾಗ ಅದೇನ್ ಮಾಡುತ್ತೆ ಅಂದ್ರೆ, ನಮ್ಮ ಬ್ರೈನ್, ಇಡೀ ಬ್ರೈನ್ ಸ್ಟ್ರಕ್ಚರ್ ನಾನು ನೆನ್ನೆ ತೋರಿಸಿದೆ ಅಲ್ವಾ, ಆ ಬ್ರೈನ್ ಸ್ಟ್ರಕ್ಚರ್ ಒಳಗಡೆ ಹೆಂಗಿದೆಯೋ ಅದಕ್ಕೆ ಪೂರ್ತಿ ಕವರ್ ಆಗಿರೋ ತರ ಆಯ್ತಾ. ಸೊ ಯಾವ ಯಾವ ಪಾರ್ಟು ಯಾವಾಗ ಆಕ್ಟಿವೇಟ್ ಆಗುತ್ತೆ, ಎಲ್ಲಿ ಯಾವಾಗ ಬ್ರೈನ್ ವೇವ್ಸ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ ಆಯ್ತಾ. ಸೊ ಅದನ್ನ ಸ್ಟಡಿ ಮಾಡ್ತಾ ಹೋದ್ರು. ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದ್ಸರಿ ಕುತ್ಕೊಂಡು ಅದನ್ನ ಹಾಕೊಂಡು, ಅವ್ರದ್ದು ಲ್ಯಾಬ್ ಇದೆ, ಅವ್ರು ಏನ್ ಸ್ಟಡಿ ಮಾಡ್ತಾರೆ ಅಂತಂದ್ರೆ, ಈ ಅಥ್ಲೀಟ್ಸ್ ಇದಾರಲ್ವಾ ಅವರು, ಅಥವಾ ಹೀಲರ್ಸು, ಅಥವಾ ಬೇರೆ ಯಾರಾದ್ರೂ ಈ ತರ ತುಂಬಾ ಟಾಪ್ ಪೊಸಿಷನ್ಗೆ ಹೋದವರು, ಯಾವ್ದಾದ್ರು ಒಂದು ದೊಡ್ಡ ಕಂಪ್ನಿ ಕಟ್ಟಿದವರು, ಸೊ ಈ ತರ ಪೀಕ್ ಪರ್ಫಾರ್ಮರ್ಸ್ ಆಯ್ತಾ, ಯಾರೆಲ್ಲ ತುಂಬಾ ಚೆನ್ನಾಗಿ ಅವರ ಕ್ಷೇತ್ರದಲ್ಲಿ ಹೈಯೆಸ್ಟ್ ಪೊಸಿಷನ್ಗೆ ಹೋಗಿದಾರೋ ಅಂತವರ ಬ್ರೈನ್ ನ ಸ್ಟಡಿ ಮಾಡೋದು. ಅದು ಹೆಂಗ್ ವರ್ಕ್ ಆಗ್ತಾ ಇದೆ, ಅವರ ರುಟೀನ್ ಏನು, ಅವ್ರು ಏನ್ ಕೆಲಸ ಮಾಡ್ತಾರೆ ಆಯ್ತಾ. ಸೊ ಅಂತ ದೊಡ್ಡ ಅಚೀವ್ಮೆಂಟ್ ಮಾಡೋಕೆ ಅವ್ರು ಏನ್ ಮಾಡ್ತಾರೆ, ಹೆಂಗೆ ಅವ್ರ ಬ್ರೈನ್ ಹೆಂಗ್ ವರ್ಕ್ ಆಗ್ತಾ ಇರಬಹುದು, ಅದನ್ನ ನೋಡೋದಕ್ಕೆ ಆ ಡಿವೈಸ್ ನ ಯೂಸ್ ಮಾಡ್ಕೊಂಡ್ರು. ಸುಮಾರು ಜನನ ಇಂಟರ್ವ್ಯೂ ಮಾಡಿದ್ರು, ಸುಮಾರು ಪೀಕ್ ಪರ್ಫಾರ್ಮನ್ಸ್ ನ, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ, ಅವರ ಬ್ರೈನ್ ಹೇಗ್ ವರ್ಕ್ ಆಗುತ್ತೆ ಇಂಟರ್ವ್ಯೂ ಮಾಡೋದು, ಅವರಿಂದ ಪರ್ಮಿಷನ್ ತಗೊಂಡು ಅವ್ರ ಬ್ರೈನ್ ಅನ್ನ ಸ್ಕ್ಯಾನ್ ಮಾಡೋದು. ಸೊ ಇದೆಲ್ಲ ಮಾಡ್ತಾ ಹೋಗ್ತಾರೆ, ಅವಾಗ ಗೊತ್ತಾಗುತ್ತೆ ಆ ಏನ್ ಮಾಡ್ತಾ ಇದ್ದಾರೆ ಅವರು. ಎಲ್ಲರೂ ಆಲ್ಮೋಸ್ಟ್ ಫಾಲೋ ಮಾಡ್ತಾ ಇದ್ದಿದ್ದು ಒಂದು ರುಟೀನ್ ಫಾಲೋ ಮಾಡ್ತಾ ಇದ್ರು ಆಯ್ತಾ, ದಟ್ ಈಸ್ ಫಾರ್ ಮೆಡಿಟೇಷನ್ ಆಯ್ತಾ. ಎಲ್ಲರ ರುಟೀನ್ ಅಲ್ಲೂ ಮೆಡಿಟೇಷನ್ ಅನ್ನೋದು ಇದ್ದೇ ಇತ್ತು ಆಯ್ತಾ. ಸೊ ಇದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ನಾವ್ ಯಾವಾಗ ನಮ್ಮ ಮಕ್ಕಳು ಶ್ರೇಷ್ಠ ವ್ಯಕ್ತಿಗಳಾಗ್ಬೇಕು, ಈ ತರ ಟಾಪ್ ಪೊಸಿಷನ್ ಅಲ್ಲಿ ಇರ್ಬೇಕು, ತುಂಬಾ ಹೈಯೆಸ್ಟ್ ಲೆವೆಲ್ ಆಫ್ ಇಂಟೆಲಿಜೆನ್ಸ್ ಅವ್ರಿಗಿರ್ಬೇಕು, ಆ ಥರದ್ದೆಲ್ಲ ನಾವ್ ಅನ್ಕೋತೀವಲ್ವಾ. ಸೊ ಆ ಥರ ಇರ್ಬೇಕಾದ್ರೆ ತಾಯಿಯಾಗಿ ನಾವು ಏನ್ ಕಾಂಟ್ರಿಬ್ಯೂಟ್ ಮಾಡಬಹುದು, ಅದೇ ತಾನೇ ಗರ್ಭ ಸಂಸ್ಕಾರ, ಅದಕ್ಕೆ ನಾವೆಲ್ಲ ಬಂದಿರೋದು. ಸೊ ನಮ್ಮ ಮಕ್ಕಳು ಆ ತರ ಒಂದು ಟಾಪ್ ಪೊಸಿಷನ್ಗೆ ಹೋಗುವಂತಹ ಮಕ್ಕಳಾಗ್ಬೇಕು, ಪೀಕ್ ಲೆವೆಲ್ ಆಫ್ ಹೆಲ್ತ್, ಪೀಕ್ ಲೆವೆಲ್ ಆಫ್ ಹ್ಯಾಪಿನೆಸ್, ಪೀಕ್ ಲೆವೆಲ್ ಆಫ್ ಪರ್ಫಾರ್ಮೆನ್ಸ್ ಅಲ್ವಾ. ಸೊ ಇದು ನಮಗ್ ಬೇಕಾಗಿರೋದು. ಅದಕ್ಕೆ ಎಲ್ಲರ ರುಟೀನಲ್ಲೂ ಏನಿತ್ತು, ಮೆಡಿಟೇಷನ್. ಅಂಡ್ ಆ ಮೆಡಿಟೇಷನ್ಸ್ ಮಾಡುವಾಗ ಅವರ ಮೈಂಡ್ ಹೇಗೆ ಕೆಲಸ ಮಾಡ್ತಾ ಇತ್ತು, ಎಷ್ಟು ಡೀಪ್ ಆಗಿ ಹೋಗ್ತಾ ಇದ್ರು, ಅದನ್ನು ಕೂಡ ಸ್ಟಡಿ ಮಾಡ್ತಾ ಹೋದ್ರು. ಇದೇ ರೀತಿ ಮಾಡ್ತಾ ಮಾಡ್ತಾ ಅವರು ಒಂದು ಕನ್ಕ್ಲೂಷನ್ಗೆ ಬಂದ್ರು, ಒಂದು ಫಾರ್ಮುಲಾ ಕಂಡಿಡಿದ್ರು. ಯಾರಿಗೋಸ್ಕರ, ನಮ್ಮ ಹೆಣ್ಮಕ್ಳಿಗೋಸ್ಕರ. ಅದರಲ್ಲೂ ಆಲ್ಮೋಸ್ಟ್ ಹೆಣ್ಮಕ್ಳು ಅಂತ, ವುಮೆನ್ ಅಂತಂದ್ರೆ ಹೆಣ್ಮಕ್ಳು ಬರ್ತಾರೆ, ಅಂಡ್ ಅವರ ಎಲ್ಲಾ ಫೆಮಿನೈನ್ ಎನರ್ಜಿ ಕ್ಯಾರೆಕ್ಟರ್ಸ್ ಕೂಡ ಬರುತ್ತೆ ಆಯ್ತಾ. ಮೇನ್ಲಿ ಯೂಟರಸ್. ಆಕ್ಚುಲಿ ಅವರ ಸ್ಟಡಿ, ಬ್ರೈನ್ ಸ್ಟಡಿ ಮಾಡುವಾಗ ಅವ್ರ ಗುರುಗಳು ಹೇಳಿದ್ರಂತೆ, ನಿನ್ ಬ್ರೈನ್ ಹೇಗೆ ಫಾಸ್ಟ್ ಆಗಿ ವರ್ಕ್ ಆಗ್ತಿದೆಯೋ ಹಂಗೆ ನಿನ್ನ ಓವರೀಸ್ ಕೂಡ ಓಡಾಡ್ತಾ ಇದೆ ನೋಡಿಲಿ, ಓವರೀಸ್ ಒಳಗೆ ಕೂಡ ಎಲ್ಲಾ ಕೆಲಸ ಆಗ್ತಾ ಇದೆ ನೋಡಿಲಿ ಅಂತ ಹೇಳ್ಬಿಟ್ಟು. ಸೊ ಯಾಕಂದ್ರೆ ನಮ್ಮ ಬ್ರೈನ್ ಅಲ್ಲಿ ಎಷ್ಟು ನಾವು ವರ್ಕ್ ಮಾಡ್ತೀವೋ ಅದೇ ರೀತಿ ನಮ್ಮ ಏನು ಗರ್ಭಾಶಯದ ಮೇಲೂ ಕೂಡ ವರ್ಕ್ ಮಾಡ್ತಾ ಇರ್ತೀವಿ, ಬಟ್ ನಮಗೆ ಅದ್ ಗೊತ್ತಾಗ್ತಾ ಇರಲ್ಲ ಅಲ್ವಾ. ಇವನ್ ನಮ್ಮ ಹಾರ್ಟ್ ಅಲ್ವಾ, ಹಾರ್ಟ್ ಬೀಟ್ ಇರ್ಬೋದು, ಎಲ್ಲ ವೇರಿ ಆಗ್ತಾ ಹೋಗುತ್ತೆ ನಮ್ಮ ಥಾಟ್ಸ್ ಮೇಲೆ ಅಲ್ವಾ. ಅದೇ ತರ ನಾವು ನಂಬರ್ ಆಫ್ ಥಾಟ್ಸ್ ನ ಯಾವಾಗ ಕಡಿಮೆ ಮಾಡ್ತಾ ಬರ್ತೀವೋ, ಮೆಡಿಟೇಷನ್ ಅಲ್ಲಿ ಆಗೋದು ಅದೇ. ನಮ್ಮ ಫೋಕಸ್ ಜಾಸ್ತಿ ಆಗುತ್ತೆ, ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ, ಇಂಟ್ಯೂಷನ್ ಜಾಸ್ತಿ ಆಗುತ್ತೆ, ಅಟ್ ದ ಸೇಮ್ ಟೈಮ್ ನಮಗೆ ಕಾಮಾಗಿರ್ತೀವಿ ಆಯ್ತಾ, ಹ್ಯಾಪಿಯಾಗಿರ್ತೀವಿ. ಅದೇ ಬೇಕಾಗಿರೋದಲ್ವಾ. ಸೊ ಕೆಲವೊಬ್ರು ಇರ್ತಾರೆ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ, ತುಂಬಾ ಚೆನ್ನಾಗಿ ಎಲ್ಲದರಲ್ಲೂ ಮುಂದಿರ್ತಾರೆ, ಆದ್ರೆ ಅವ್ರಿಗೆ ಮನಸ್ಸಿನಲ್ಲಿ ಹ್ಯಾಪಿನೆಸ್ ಅನ್ನೋದೇ ಇಲ್ಲ ಆಯ್ತಾ. ಸೊ ನಮ್ಮ ಮಕ್ಕಳ ಹಾಗಾಗ್ಬೇಕಾ, ಏನೇ ಮಾಡಿದ್ರು ತೃಪ್ತಿ ಇಲ್ಲ ಆಯ್ತಾ, ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ರು ಅವ್ರಿಗೆ ತೃಪ್ತಿ ಇಲ್ಲ ಆಯ್ತಾ, ಯಾವ ಪೊಸಿಷನ್ಗೆ ಹೋದ್ರೂ ತೃಪ್ತಿ ಇಲ್ಲ. ಆ ಥರ ಅಲ್ಲ.
ನಾವು ಏನೇ ಮಾಡಿದ್ರು ಅದರಲ್ಲಿ ಒಂದು ಹ್ಯಾಪಿನೆಸ್ ಇಸ್ ದ ಗ್ರೇಟೆಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಕರೀತಾರೆ ಅಲ್ವಾ. ನಮ್ಮ ಮಕ್ಳು ಖುಷಿಯಾಗಿರ್ಬೇಕು ಅನ್ನೋದೇ ಮೇನ್ ಇಂಟೆನ್ಷನ್. ಇದೆಲ್ಲಾನು ಅದಕ್ಕೋಸ್ಕರ, ಖುಷಿಯಾಗಿರೋದಕ್ಕೋಸ್ಕರ ಇದನ್ ಮಾಡ್ಬೇಕು. ಖುಷಿಯಾಗಿರೋದಕ್ಕೋಸ್ಕರ ಅವ್ರಿಗೆ ಬುದ್ಧಿವಂತಿಕೆ ಇರ್ಬೇಕು. ಅವ್ರು ಖುಷಿಯಾಗಿರೋದಕ್ಕೋಸ್ಕರ ಅವರಿಗೆ ಹೆಲ್ತ್ ಇರ್ಬೇಕು. ಅವ್ರು ಖುಷಿಯಾಗಿರೋದಕ್ಕೋಸ್ಕರ ಅವರಿಗೆ ಮನಿ ಇರ್ಬೇಕು ಅಲ್ವಾ. ಸೊ ಇದೆಲ್ಲಾನು ಆಡೆಡ್, ಆಯ್ತಾ, ಸೆಕೆಂಡರಿ. ಬಟ್ ಪ್ರೈಮರಿ ಥಿಂಗ್ ಇಸ್ ದೇರ್ ಹ್ಯಾಪಿನೆಸ್ ಅಲ್ವಾ. ಅವ್ರ ಖುಷಿನೇ ನಮಗ್ ಮುಖ್ಯ ಆಗಿರುತ್ತೆ. ಅಂತ ಅಲ್ಟಿಮೇಟ್ ಖುಷಿ, ಸ್ಯಾಟಿಸ್ಫ್ಯಾಕ್ಷನ್, ಹ್ಯಾಪಿನೆಸ್ ಅವರಿಗೆ ಬರ್ಬೇಕು ಅಂತಂದ್ರೆ ಈ ಎಲ್ಲಾ ಅದರ್ ಫ್ಯಾಕ್ಟರ್ಸ್ ಚೆನ್ನಾಗಿ ವರ್ಕ್ ಆಗ್ತಾ ಇರ್ಬೇಕು, ಆಯ್ತಾ. ಸೊ ಅದಕ್ಕೆ ಒಂದು ರುಟೀನ್ ಕ್ರಿಯೇಟ್ ಮಾಡ್ಕೊಳ್ಳಿ. ನೀವು ಇಷ್ಟು ಜನದಲ್ಲಿ ಯಾರೆಲ್ಲ ರುಟೀನ್ ಕ್ರಿಯೇಟ್ ಮಾಡ್ಕೊಂಡಿದೀರಾ, ನಾನು ಈ ಟೈಮಲ್ಲಿ ಇದನ್ನೇ ಮಾಡ್ತೀನಿ, ಮೆನ್ಷನ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ. ನಾನು ಒಂದು ರುಟೀನ್ ಅಲ್ಲಿ ಎಲ್ಲಾ ಕೆಲ್ಸಾನು ಮಾಡ್ತೀನಿ ಪ್ರತಿದಿನ, ಆಯ್ತಾ. ಸೊ ಕೆಲವೊಬ್ರು ಹಂಗಲ್ಲ, ಯಾವಾಗಾದ್ರೂ ಸ್ನಾನ ಮಾಡ್ತೀವಿ, ಯಾವಾಗಾದ್ರೂ ತಿಂತೀವಿ, ಆಯ್ತಾ. ಇದೊಂದಿರುತ್ತೆ. ಆಲ್ಮೋಸ್ಟ್ ನೀವೆಲ್ಲರೂ ನನಗೆ ಗೊತ್ತಿರೋ ಹಾಗೆ ರುಟೀನ್ ಫಾಲೋ ಮಾಡ್ತಾ ಇದ್ದೀರಾ ಅಲ್ವಾ. ಸೊ ಯಾವಾಗ ಚಾಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡ್ತಿರೋ ನಿಮ್ಗೂ ಅದು ಕ್ಲಾರಿಫೈ ಬರುತ್ತೆ. ನಿಮ್ಮ ಮೈಂಡಿಗೆ ನೀವೇ ಸಿಗ್ನಲ್ ಕಳಿಸ್ತಾ ಇದ್ರೆ ಎಸ್ ನಾನು ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಸ್ವಲ್ಪ ಮಿಸ್ ಆಗ್ತಾ ಇದ್ರೆ ಅವರು ಕೂಡ ಅಲೈನ್ ಆಗ್ತೀರಾ, ಎಸ್ ನಾನು ಮಾಡ್ತೀನಿ ಇನ್ಮೇಲೆ ಅಲ್ವಾ. ಎಸ್ ಎಲ್ಲರೂ ಟೈಪ್ ಮಾಡಿ, ಮಾಡದೇ ಇದ್ರು ಇವಾಗ ಟೈಪ್ ಮಾಡಿ, ಆಯ್ತಾ. ಅಲ್ಲಿಗೆ ನಿಮ್ಮ ಮೈಂಡಿಗೆ ಒಂದು ಮೆಸೇಜ್ ಕಳಿಸಿರ್ತೀರಾ, ನಾನು ಮಿಸ್ಸಿಗೆ ಹೇಳಿದ್ದೀನಿ, ನಾನು ಅನುಷಾ ಮ್ಯಾಮಿಗೆ ಹೇಳಿದ್ದೀನಿ, ನಾನು ಇದನ್ನ ಮಾಡ್ಲೇಬೇಕು, ನಾನು ಒಂದು ರುಟೀನ್ ಫಾಲೋ ಮಾಡ್ಲೇಬೇಕು ಅಲ್ವಾ. ಸೊ ಎಲ್ಲರೂ ಎಲ್ಲದನ್ನು ರುಟೀನ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಮಾಡ್ತಾ ಇದ್ರು. ಅಲ್ಲಿಗೆ ಅವರ ಲೈಫ್ ಪ್ರೆಡಿಕ್ಟೇಬಲ್, ಆಯ್ತಾ. ಯಾವಾಗ ನೀವು ನಿಮಗೋಸ್ಕರ ರುಟೀನ್ ಕ್ರಿಯೇಟ್ ಮಾಡ್ಕೊಂಡು ಅದೇ ಅದೇ ಟೈಮಲ್ಲಿ ಅದೇ ತರ ಮಾಡ್ತಾ ಹೋಗ್ತಿರೋ, ಅವಾಗ ನಿಮ್ಗೆ ಫ್ರೀ ಟೈಮ್ ಯಾವಾಗಿರುತ್ತೆ ಅದ್ರಲ್ಲಿ ಏನ್ ಮಾಡ್ಬೇಕು ಅದು ಕೂಡ ಗೊತ್ತಾಗುತ್ತೆ, ಆಯ್ತಾ. ಸೊ ನಿಮ್ಮ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ, ಕ್ರಿಯೇಟಿವಿಟಿ ಇನ್ಕ್ರೀಸ್ ಆಗುತ್ತೆ, ಲೈಫ್ ಈಸಿ ಆಗ್ತಾ ಬರುತ್ತೆ. ಯಾವಾಗ ಸ್ಟ್ರೆಸ್ ಫ್ರೀ ಆಗ್ಬಿಡ್ತೀರಾ, ಆಯ್ತಾ. ಯಾವ ಟೈಮಲ್ಲಿ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತು, ಪ್ರೀ ಪ್ಲಾನ್ಡ್. ನಾಳೆ ಏನ್ ಮಾಡ್ಬೇಕು, ನಾಳೆ ಏನು ಅಡ್ಗೆ ಮಾಡ್ಬೇಕು, ನಾಳೆ ಏನ್ ಕೆಲಸ ಮಾಡ್ಬೇಕು, ರಾತ್ರಿ ಮಲ್ಗೋಕ್ ಮುಂಚೆ ನೆನ್ಪು ಮಾಡ್ಕೊಳ್ಳಿ. ಆಮೇಲೆ ನಿಮ್ ಮುಂದಿನ ದಿನ ಅದೇ ತರ ಆಗ್ತಾ ಹೋಗುತ್ತೆ, ಆಯ್ತಾ. ಜಸ್ಟ್ ಮಲ್ಗೋಕ್ ಮುಂಚೆ ಒಂದ್ ಸ್ವಲ್ಪ ಹೊತ್ತು ಟೈಮ್ ತಗೊಂಡು ನಾಳೆ ಏನ್ ಮಾಡ್ತೀನಿ, ಒಂದು ತಿಂಗಳ ಒಂದು ತಿಂಗಳ ಒಳಗೆ ನಾನು ಏನ್ ಕೆಲಸ ಮಾಡ್ತೀನಿ, ನಾನು ಎಲ್ಲಿರ್ತೀನಿ, ಒಂದು ವರ್ಷದಲ್ಲಿ ನಾನು ಎಲ್ಲಿರ್ತೀನಿ, ಏನಾಗ್ತೀನಿ, ಒಂದು 5 ವರ್ಷದಲ್ಲಿ ನಾನು ಎಲ್ಲಿರ್ತೀನಿ, ಏನಾಗ್ತೀನಿ, ಆಯ್ತಾ. ಸೊ ಯಾರು ಇದನ್ನ ಸ್ವಲ್ಪ ಮನ್ಸಿಗೆ ತಂದ್ಕೊಳ್ತಾ ಹೋಗ್ತಿರೋ ನಿಮ್ಮ ಲೈಫ್ ಪ್ರೆಡಿಕ್ಟೇಬಲ್, ಸ್ಟ್ರೆಸ್ ಇರಲ್ಲ ಅವಾಗ. ನಾಳೆ ಇದ್ ಮಾಡ್ಬೇಕು ಅಷ್ಟೇ, ಆಯ್ತಾ. ಅಕಸ್ಮಾತ್ ಮಿಸ್ ಆದ್ರೆ ಮತ್ತೆ ಅದಕ್ಕೊಂದು ಕರೆಕ್ಟ್ ಫಾರ್ಮ್ ರೆಡಿ ಮಾಡ್ತೀರಾ. ಆಯ್ತು, ನಾಳೆ ಇದ್ ಮಿಸ್ ಆಗಿತ್ತು ಬಟ್ ನಾಡಿದ್ ಮಿಸ್ ಆಗಲ್ಲ, ಅದು ಒಂದು ಕೆಲ್ಸ ಅಷ್ಟೇ, ಆಯ್ತಾ. ಡೋಂಟ್ ಟೇಕ್ ಇಟ್ ಆಸ್ ಸ್ಟ್ರೆಸ್. ಅಂದ್ರೆ ನಿಮ್ಗೆ ಇದೆಲ್ಲ ಈಸಿ ಆಗೋದಕ್ಕೆ, ಯಾವಾಗ ನೀವು ನಿಮ್ಮ ಲೈಫ್ ನ ಈಸಿ ಮಾಡ್ಕೊಂತೀರಾ, ಒಂದು ಸ್ಟ್ರಕ್ಚರ್ಡ್ ಫಾರ್ಮ್ ಅಲ್ಲಿ ತರ್ತೀರಾ, ನಿಮ್ಮ ಮಗುಗೂ ಕೂಡ ಇದೊಂದು ದೊಡ್ಡ ಗಿಫ್ಟ್ ಆಗುತ್ತೆ, ಆಯ್ತಾ. ಸೊ ಆ ಮಗುನು ನಿಮ್ಮದೇ ರುಟೀನ್ ನ, ಬಯೋಲಜಿಕಲ್ ಕ್ಲಾಕ್ ಅಂತ ಏನ್ ಕರಿತೀವಿ, ನಮ್ಮ ದೇಹ ಎಲ್ಲದನ್ನ ಅಬ್ಸರ್ವ್ ಮಾಡ್ತಾ ಇರುತ್ತೆ. ಮೊನ್ನೆ ನನ್ನ ಗ್ರೂಪ್ ಅಲ್ಲಿ ನೆನ್ನೆ ಯಾರೋ ತುಂಬಾ ಮೆಸೇಜ್ ಆಗ್ತಾ ಇದ್ರು, ಮೇಡಮ್ ನನಗೆ 1 ವಾರದಿಂದ ನಿದ್ದೆನೆ ಬಂದಿಲ್ಲ. ಹಂಗೂ ಕೂಡ ಆಗುತ್ತಾ, ಯಾಕಂದ್ರೆ ದಿಸ್ ಇಸ್ ದ ಪೀಕ್ ಲೆವೆಲ್ ಆಫ್ ಸ್ಟ್ರೆಸ್ ದೇ ಆರ್ ಅಂಡರ್ ಗೋಯಿಂಗ್. ಎಷ್ಟು ಮೆಸೇಜ್ ಆಗ್ತಾ ಇದೆ ಗ್ರೂಪ್ ಅಲ್ಲಿ ಅಂತಂದ್ರೆ ನಂಗೆ ಸ್ಟ್ರೆಸ್ ಕ್ರಿಯೇಟ್ ಆಗ್ಬೇಕು. ನಂಗೆ ನಿನ್ನೆ ಹುಷಾರೇ ಇರ್ಲಿಲ್ಲ, ಅದ್ರಲ್ಲೂ ವೆಬಿನಾರ್ ಮಾಡಿದ್ದೆ. ಅದಾದ್ಮೇಲೂ ಅವ್ರ ಮೆಸೇಜಸ್ ಕಂಟಿನ್ಯೂ ಆಗ್ತಾನೆ ಇತ್ತು. ಓಕೆ. ಸೊ ನಾನು ಸೊಲ್ಯೂಷನ್ ಕೊಟ್ಟರು ಅವ್ರಿಗೆ ಇನ್ನೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿತ್ತು, ಮತ್ತೆ ಸೊಲ್ಯೂಷನ್ ಕೊಟ್ರೆ ಇನ್ನೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿತ್ತು. ಸೊ ಅಷ್ಟು ಯಾವಾಗ ನಾವು ರುಟೀನಲ್ಲಿ ಇಲ್ಲ, ನಮ್ಮ ಮೈಂಡಿಗೆ ಸಿಗ್ನಲ್ ಹೋಗಿರುತ್ತೆ, ಅಲ್ಲಿ ಕಾರ್ಟಿಸೋಲು ಸೆರೋಟಿನೈನ್ ಎರಡರದ್ದು ಟೈಮಿಂಗ್ಸ್ ಚೇಂಜ್ ಆಗ್ಬಿಟ್ಟಿರುತ್ತೆ. ಕಾರ್ಟಿಸಾಲ್ ಲೆವೆಲ್ ಯಾವಾಗ ಜಾಸ್ತಿ ಆಗುತ್ತೆ, ನಮ್ಗೆ ಯಾವಾಗ ಸ್ಟ್ರೆಸ್ ಜಾಸ್ತಿ ಆಗುತ್ತೋ ಅವಾಗ ಅಲ್ವಾ. ಸೆರೋಟಿನೈನ್ ಯಾವಾಗ ಜಾಸ್ತಿ ಆಗುತ್ತೆ, ಆಕ್ಸಿಟೋಸಿನ್, ಸೆರೋಟಿನೈನ್ ನಿಮ್ಗೆ ಗೊತ್ತಿರ್ಬೋದು, ಡೋಸ್ ಅಂತ ಹೇಳಿದ್ದೆ. ಡೋಪಮೈನ್, ಆಕ್ಸಿಟೋಸಿನ್, ಸೆರೋಟಿನೈನ್, ಎಂಡೋರ್ಫಿನ್. ಸೊ ಇದೆಲ್ಲ ಹ್ಯಾಪಿ ಹಾರ್ಮೋನ್ಸ್, ಇವು 4. ಇದೆಲ್ಲ ಯಾವಾಗ ಪ್ರೊಡ್ಯೂಸ್ ಆಗುತ್ತೆ, ನಾವು ಕಾಮ್ ಆಗಿದ್ದಾಗ, ಹ್ಯಾಪಿ ಆಗಿದ್ದಾಗ, ಖುಷಿಯಾಗಿದ್ದಾಗ, ಯಾರಿಗಾದ್ರೂ ಹೆಲ್ಪ್ ಮಾಡಿದಾಗ, ನಾವು ಖುಷಿಯಾಗಿ ಒಂದೇನೋ ಖುಷಿಯಾಗಿ ಏನೋ ಒಂದು ತಿಂತಾ ಇದೀವಿ ಅನ್ನುವಾಗ ಅಲ್ವಾ. ನಮ್ ಗಟ್ಟಿ ಯಾವಾಗ ಹ್ಯಾಪಿ ಆಗಿರುತ್ತೋ ಅವಾಗ ಅವಾಗ ಇದೆಲ್ಲಾನು ಪ್ರೊಡ್ಯೂಸ್ ಆಗುತ್ತೆ. ಈ ಹ್ಯಾಪಿ ಹಾರ್ಮೋನ್ಸೇ ಮಗುನ ಹ್ಯಾಪಿ ಆಗಿಡುತ್ತೆ, ಹೆಲ್ದಿ ಆಗಿಡುತ್ತೆ, ಕ್ರಿಯೇಟಿವ್ ಆಗಿಡುತ್ತೆ, ಎಲ್ಲ ಕೆಲಸ ಮಾಡುತ್ತೆ. ಬಟ್ ಅದು ಮಾಡಕ್ಕೆ ನಾವು ಬಿಡ್ತಾ ಇಲ್ಲ, ಯಾಕಂದ್ರೆ ಅಲ್ಲಿ ನಮ್ದು ರುಟೀನೇ ಇಲ್ಲ, ಆಯ್ತಾ. ಸೊ ಎಷ್ಟು ಜನಕ್ಕೆ ನಿದ್ದೆ ಪ್ರಾಬ್ಲಮ್ ಇದೆ ಇಲ್ಲಿ. ನಾನು ಕೆಲವೊಂದು ಟಿಪ್ಸ್ ನ ಹೇಳಿದ್ದೆ,
ಬಟ್ ಅದನ್ನೇ ಒಂದು ಟಾಪಿಕ್ ಆಗಿ ಕೂಡ ಮಾಡ್ಬೋದು. ಅದಕ್ಕೆ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ಆರಾಮ ನಿದ್ದೆ ಬರ್ತಾ ಇದೆಯಾ? ಆಲ್ಮೋಸ್ಟ್ ಈ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಸ್ಟ್ರೆಸ್ ಫ್ರೀ ಆಗಂತೂ ಇರುತ್ತೆ. ಯಾರಿಗೂ ಆತರ ನಿದ್ದೆ ಸಮಸ್ಯೆ ಬರೋಕ್ ಚಾನ್ಸ್ ಇಲ್ಲ. ಓಕೆ, ಅದನ್ನ ಮೀರಿನೂ ಬರ್ತಾ ಇದೆ ಅಂತಂದ್ರೆ ನಿಮ್ಗೆ ಕೆಲವೊಂದು ಟಿಪ್ಸ್ ನ ನಾನು ಕೊಡ್ಬೋದು ಅಷ್ಟೇ. ಆಯ್ತಾ? ಎಲ್ಲರಿಗೂ ಬರ್ತಾ ಇದೆ ಅಲ್ವಾ? ಅಕಸ್ಮಾತ್ ನಿಮ್ಗೆ ಎಚ್ಚರ ಆದ್ರೂ ಸ್ವಲ್ಪ ಹೊತ್ತಷ್ಟೇ ಮತ್ತೆ ನಿದ್ದೆ ಬರುತ್ತೆ. ಆಯ್ತಾ? ಗರ್ಭಿಣಿ ಟೈಮಲ್ಲಿ ಕೆಲವೊಬ್ರಿಗೆ ಎಚ್ಚರ ಆಗುತ್ತೆ, ಅದರಲ್ಲೂ 3 o'clock 4 o'clock ಅವಾಗ ಹೇಳ್ತಾ ಇದ್ವಿ ಎಲ್ಲ. ಆಗುತ್ತೆ ಮೇಡಮ್. ಎಸ್. 3 o'clock 4 o'clock ಸೊ ಮತ್ತೆ 3 o'clock 4 o'clock ಎಚ್ಚರ ಆದ್ರೆ ಬ್ರಾಹ್ಮಿ ಮುಹೂರ್ತ, ಅದ್ರಲ್ಲಿ ಏನ್ ಮಾಡ್ಬೇಕು ಅಂತ ನಾನು ಹೇಳಿದ್ದೆ ಅಲ್ವಾ? ಸೊ ವಿಜುವಲೈಸ್ ಮಾಡಿ, ಅಫರ್ಮೇಶನ್ ಮಾಡಿ, ಯೂಸ್ ಮಾಡ್ಕೊಳ್ಳಿ ಅಷ್ಟರಲ್ಲಿ ಅಲ್ವಾ? ಸೊ ಕಲಾ ಅವ್ರ ಪೂರ್ತಿ ರುಟೀನೇ ಹಾಕ್ಬಿಟ್ರು, ವೆರಿ ಗುಡ್. ಸೊ ಎಷ್ಟು ಕರೆಕ್ಟ್ ಆಗಿ ನನ್ನ ರುಟೀನ್ ಫಾಲೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿ ಅದೇ ರುಟೀನ್ ಹಾಕಿದ್ದಾರೆ. ಇಷ್ಟ್ರೊಳಗೆ ನಾನು ಲಂಚ್ ಮಾಡ್ತೀನಿ, ಇಷ್ಟ್ರೊಳಗೆ ಕೆಲಸ ಮಾಡ್ತೀನಿ, ಇಷ್ಟ್ರೊಳಗೆ ಗರ್ಭ ಸಂಸ್ಕಾರ ಮಾಡ್ತೀನಿ ಅಲ್ವಾ, ಇಷ್ಟ್ರೊಳಗೆ ಅಡ್ಗೆ ಮಾಡ್ತೀನಿ, ಊಟ ಮಾಡ್ತೀನಿ, ರೈಟ್? ಸೊ ಈ ತರ ಯಾವಾಗ ಇರುತ್ತೋ ಅವಾಗ ಲೈಫ್ ಇಸ್ ಪ್ರೆಡಿಕ್ಟಬಲ್. ಅವಾಗ ಅಷ್ಟು ಸ್ಟ್ರೆಸ್ ಇರಲ್ಲ, ನಾವು ಅದೇ ಟೈಮಿಗೆ ಅದನ್ನೇ ಮಾಡ್ತಾರೆ. ಓಕೆ, ಯಾವಾಗ ನಾವು ರುಟೀನ್ ಇಂದ ಹೊರಗೆ ಹೋಗ್ತೀವೋ ಅವಾಗ ಸ್ಟ್ರೆಸ್ ಬರುತ್ತೆ, ಅವಾಗ ಇನ್ನೆಲ್ಲಾನು ಬರ್ತಾ ಹೋಗುತ್ತೆ. ಅದಕ್ಕೆ ಫಸ್ಟ್ ನೀವು ರುಟೀನ್ ಫಾಲೋ ಮಾಡಿ. ಮಕ್ಕಳು ಕೂಡ ನಿಜವಾಗ್ಲೂ ಹೇಳ್ತೀನಿ, ಅವರ ಬಯೋಲಜಿಕಲ್ ಕ್ಲಾಕ್ ನಿಮ್ಮ ಥರನೇ ಇರುತ್ತೆ. ನೀವ್ ಯಾರಾದ್ರೂ ತುಂಬಾ ಲೇಟ್ ಆಗಿ ಮಲ್ಕೊಳ್ಳೋದು, ರಾತ್ರಿ 11 ಗಂಟೆ ಮೇಲ್ ಮಲ್ಕೊಳ್ಳೋದು ಇಲ್ಲ, ಅಥವಾ ಆಕ್ಚುಲಿ ನನ್ಗದ ಆಗ್ತಾ ಇದೆ ಇವಾಗ ಬಿಕಾಸ್ ಆಫ್ ಮೈ ಕಿಡ್ಸ್. ನಾನ್ ಮಲ್ಗಿದ್ರು ಅವ್ರು ಮಲ್ಗೋಕ್ ಬಿಡ್ತಾ ಇಲ್ಲ. 11 ಕಾಲು 11:30 ಆಗ್ಬಿಡ್ತಾ ಇದೆ. ಬಟ್ ಅಷ್ಟ್ರ ಒಳಗಡೆನೆ ಮಲ್ಗಿ, ಆಯ್ತಾ? ಸೊ ಐ ಪ್ರಿಫರ್ ದಟ್. ಅಷ್ಟ್ರೊಳಗಡೆ ಲೈಟ್ ಆಫ್ ಆಗಿರ್ಬೇಕು, ಮಲ್ಕೊಂಡಿರ್ಬೇಕು ನೀವು ಆಗ್ಲೇ, ಆಯ್ತಾ? ಸೊ ಅಲ್ಲಿ ತನಕನೂ ಬೇಡ. ಇನ್ ಪ್ರೆಗ್ನೆನ್ಸಿ ಆಲ್ಮೋಸ್ಟ್ 10 ಒಳಗಡೆನೆ ನಾನು ಹೇಳೋದು. ಬಟ್ ತುಂಬಾ ಜಾಸ್ತಿ ಅಂದ್ರೆ ಒಂದು 11, ಆಯ್ತಾ? 10:30ಗಂತೂ ನಿಮ್ದೆಲ್ಲ ಲೈಟ್ಸ್ ಆಫ್ ಆಗಿರ್ಬೇಕು. ಯಾವಾಗ ನೀವು ಲೈಟ್ಸ್ ಆಫ್ ಮಾಡ್ತಿರೋ ಅಲ್ಲಿಗೆ ನಮ್ಮ ಮೆದುಳಿಗೆ ಸಿಗ್ನಲ್ ಹೋಗಿರುತ್ತೆ, ಆಯ್ತಾ? ಮೆದುಳಿಗೆ ಯಾವಾಗ ಸಿಗ್ನಲ್ ಹೋಗಿರುತ್ತೋ ಅದಕ್ಕೆ ಗೊತ್ತಾಗುತ್ತೆ, ಆ ಲೈಟ್ ಆಫ್ ಆಗಿದೆ, ಇವಾಗ ನಾನು ರಿಲ್ಯಾಕ್ಸ್ ಮಾಡ್ಬೇಕು, ಮಲ್ಕೋಬೇಕು, ಆಯ್ತಾ? ಇಲ್ಲ ಆ ಟೈಮಲ್ಲಿ ನೀವೇನ್ ಮಾಡ್ತೀರಾ? ಫೋನ್ ನೋಡ್ತೀರಾ. ಓಕೆನಾ? ತಾಳು ಒಂದ್ ಸ್ವಲ್ಪ ಅಲಾರಾಮ್ ಸೆಟ್ ಮಾಡ್ಬಿಡೋಣ, ಒಂದ್ ಸ್ವಲ್ಪ ಲಾಸ್ಟ್ ಒಂದು ಮೆಸೇಜ್ ನೋಡ್ಬಿಡೋಣ, ಒಂದ್ ಸ್ವಲ್ಪ ಯಾರಿಗಾದ್ರೂ ಕಾಲ್ ಮಾಡ್ಬಿಡೋಣ. ಸೊ ಇದನ್ನೆಲ್ಲ ಯಾವಾಗ ನಾವ್ ಮಾಡ್ತೀವೋ ಇಲ್ಲಿಂದ ನಮ್ಗೆ ಬ್ಲೂ ಲೈಟ್ ಹೊರಗೆ ಬರ್ತಾ ಇರುತ್ತೆ. ಓಕೆ, ಯಾವುದೇ ಸ್ಕ್ರೀನ್ ಆಗ್ಲಿ, ಟಿವಿ, ಮೊಬೈಲ್, ಲ್ಯಾಪ್ಟಾಪ್ ಅಲ್ವಾ? ಸೊ ಸ್ಕ್ರೀನ್ ಇಂದ ಬ್ಲೂ ಲೈಟ್ಸ್ ಹೊರಗೆ ಬರುತ್ತೆ. ಅದ್ ಬಂದ ತಕ್ಷಣ ನಮ್ಮ ಮೆದುಳಿಗೆ ಏನ್ ಸಿಗ್ನಲ್ ಹೋಗುತ್ತೆ? ಕಣ್ಣಿಂದ ಮೆದುಳಿಗೆ ಸಿಗ್ನಲ್ ಹೋಗುತ್ತೆ. ಇದು ಬೆಳಗ್ಗೆ ಇದ್ದು, ಆಯ್ತಾ? ಆ ಬೆಳಕು ನಮ್ ಕಣ್ಣಿಗೆ ಹೋದ ತಕ್ಷಣ ಇದು ಬೆಳಗ್ಗೆ ನೀನ್ ನಿದ್ದೆ ಮಾಡೋ ಟೈಮ್ ಅಲ್ಲ ಅಂತ ಹೇಳ್ಬಿಡುತ್ತೆ, ಆಯ್ತಾ? ರಾಂಗ್ ಸಿಗ್ನಲ್ ಹೋಗಿತ್ತು. ಆವಾಗ ಏನಾಗುತ್ತೆ? ಕಾರ್ಟಿಸಾಲ್ ಲೆವೆಲ್ ಜಾಸ್ತಿ ಆಗುತ್ತೆ. ಓಕೆ, ಬಟ್ ಬಿಡುಗಡೆ ಆಗ್ಬೇಕಾಗಿರೋದು ಸೆರೋಟಿನೈನ್, ಆರಾಮಾಗಿ ನಿದ್ದೆ ಮಾಡು ಅನ್ನುವಂಥ ಹಾರ್ಮೋನ್. ಆದ್ರೆ ಉಲ್ಟಾ ಆಯ್ತು ಅಲ್ವಾ? ಸೊ ಅವಾಗ ಡಿಸ್ಟರ್ಬೆನ್ಸ್ ಆಗುತ್ತೆ. ಅದಕ್ಕೆ ಆಲ್ಮೋಸ್ಟ್ 9 o'clock ಮೇಲೆ ಯಾರೂ ಮೊಬೈಲ್ ಆಗ್ಲಿ, ಟಿವಿ ಆಗ್ಲಿ, ಯಾವ ಸ್ಕ್ರೀನು ನೋಡ್ಬೇಡಿ, ಆಯ್ತಾ? ಸೊ ಅಟ್ಲೀಸ್ಟ್ ಎಲ್ಲ ಲೈಟ್ ಆಫ್ ಮಾಡಕ್ ಆಗದೆ ಇದ್ರು ಸ್ಕ್ರೀನ್ಗಳನ್ನಂತೂ ಆಫ್ ಮಾಡ್ಬಿಡಿ, ಆಯ್ತಾ? ಹಂಗಾದ್ರೆ ನಿದ್ದೆ ಆರಾಮಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಓಕೆ, ಸೊ ಅವ್ರೊಂದು ಫಾರ್ಮುಲಾ ಕೊಟ್ರು ಇದನ್ನೆಲ್ಲ ಮಾಡುವಾಗ, ಮೈ ಗರ್ಭ ಅಂತೇಳಿ. ಸೊ ಇದನ್ನ ಹೇಳಲೇಬೇಕು ಅಂತ ನಂಗೆ ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಇದು ಮೈ ಗರ್ಭದಲ್ಲಿ ಎಂ ಈಸ್ ಫಾರ್ ಮೆಡಿಟೇಷನ್, ಆಯ್ತಾ? ಎಷ್ಟು ನಾವು ಮೆಡಿಟೇಟ್ ಮಾಡ್ತೀವೋ ಅಷ್ಟು ಫೋಕಸ್ಡ್ ಆಗಿರ್ತೀವಿ, ಕ್ರಿಯೇಟಿವ್ ಆಗಿರ್ತೀವಿ, ಅಷ್ಟು ನಮ್ಗೆ ಜಾಸ್ತಿ ಪವರ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ನಮ್ಮ ಥಾಟ್ಸಿಗೆ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ, ಆಯ್ತಾ? ಒಂದು ಬಿಲ್ ಇದೆ, ಒಂದು ಬಾಣ ಇದೆ, ಆಯ್ತಾ? ಸೊ ನಾವು ಗುರಿ ಇಟ್ಟು ಹೊಡಿಬೇಕಾದ್ರೆ ನಾವು ಎಷ್ಟು ಫೋರ್ಸ್ ಆಗಿ ಹಿಂದಕ್ಕೆ ಎಳಿತೀವೋ ಅಷ್ಟು ಮುಂದೆ ಹೋಗುತ್ತೆ ಅಲ್ವಾ? ಸೊ ಅದೇ ತರ ಮೈಂಡ್ ನ ಕಾಮ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ರಿಲ್ಯಾಕ್ಸ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ಕೆಳಗೆ ಇಳಿದು ಆಮೇಲೆ ನಮ್ಮ ಥಾಟ್ಸ್ ನ ರಿಲೀಸ್ ಮಾಡಿದಾಗ ಆ ಥಾಟ್ಗೆ ಜಾಸ್ತಿ ಪವರ್ ಇರುತ್ತೆ, ಆಯ್ತಾ? ಸೊ ನಂಬರ್ ಆಫ್ ಥಾಟ್ಸ್ ಕಮ್ಮಿ ಆಗ್ಬೇಕು ಅಂದ್ರೆ ಫಸ್ಟ್ ಮೆಡಿಟೇಟ್ ಮಾಡ್ಬೇಕು. ಆ ಕಡಿಮೆ ಆದಾಗ ನಾವೇನು ಒಂದೇ ಒಂದು ಥಾಟ್, ತುಂಬಾ ಒಳ್ಳೆಯ ಥಾಟ್ ನ ಬಿಡುಗಡೆ ಮಾಡ್ತೀವೋ ಅದು ತುಂಬಾ ಫಾಸ್ಟ್ ಆಗಿ ಹೋಗುತ್ತೆ, ತುಂಬಾ ಫಾಸ್ಟ್ ಆಗಿ ಮ್ಯಾನಿಫೆಸ್ಟ್ ಆಗುತ್ತೆ. ಓಕೆ, ಅದಕ್ಕೆ ಮೆಡಿಟೇಷನ್ ತುಂಬಾ ಇಂಪಾರ್ಟೆಂಟ್. ಅಂಡ್ ಅವರು ಕೊಟ್ಟಿರುವಂತ, ಯಾರಾದ್ರೂ ಬರ್ಕೊಳ್ಳೋದಾದ್ರೆ ಬರ್ಕೊಳ್ಳಿ, ಅವ್ರು ಕೊಟ್ಟಿರೋ ಫಾರ್ಮುಲಾದಲ್ಲಿ ಎಂ ಅನ್ನೋದು ಮೆಡಿಟೇಷನ್, ಅದರಲ್ಲೂ ಬ್ರಾಹ್ಮರಿ ಪ್ರಾಣಾಯಾಮ ತುಂಬಾ ಇಂಪಾರ್ಟೆಂಟ್. ಸೊ ಹನಿ ಬೀ ತರ,
ಆಯ್ತಾ. ಭ್ರಾಮರಿ ಅಂದ್ರೆ ಅದೇ ಹನಿಬಿ, ದುಂಬಿ. ಓಕೆ, ಅದು ಹೆಂಗೆ ಮಾಡ್ತಾ ಇರ್ತದೆ ಅಲ್ವಾ. ಸೊ ಕಣ್ ಮುಚ್ಕೊಂಡು ಈ ತರ ಇಟ್ಕೊಂಡು ಮಾಡೋದು ಅದೆಲ್ಲ ನಮ್ಗೆ ಗೊತ್ತಿದೆ ಅಲ್ವಾ. ಸೊ ಹಮ್ಮಿಂಗ್ ಸೌಂಡ್ ಅಲ್ವಾ. ಹಮ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ನಮ್ಗೆ ಒಂದು ಬ್ರೈನ್ ಅಲ್ಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಓಕೆ, ಅದು ನಮ್ಗೆ ಫೋಕಸ್ಡ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಫೋಕಸ್ ಯಾವಾಗ ಜಾಸ್ತಿ ಆಗುತ್ತೋ ಮಗುವಿನ ಫೋಕಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಇಲ್ಲಿ ಡೈರೆಕ್ಟ್ಲಿ ನಾವೇನು ಮಾಡಕ್ಕಾಗಲ್ಲ, ಇಂಡೈರೆಕ್ಟ್ಲಿನೇ ಮಾಡೋದು. ಬಟ್ ಅದು ಡೈರೆಕ್ಟ್ ಎಫೆಕ್ಟ್ ಮಗುಗೆ ಖಂಡಿತ ಇರುತ್ತೆ ಅಲ್ವಾ. ತಾಯಿ ನೀವೇನ್ ಮಗುಗೆ ಏನ್ ಬೇಕು ಅನ್ಕೊಂತೀರೋ ನೀವ್ ಅದನ್ನ ಮಾಡ್ತಾ ಹೋಗ್ಬೇಕು. ಸೊ ಮೈಂಡ್ ಸೆಟ್ ಮತ್ತೆ ಸೋಷಿಯಲ್ ಲೈಫ್ ಬಗ್ಗೆ ಹೇಳ್ತಾರೆ. ಆಕ್ಚುಲಿ ಇದು ಹೇಳಿದಾಗ ನಂಗೆ ತುಂಬಾ ಖುಷಿ ಆಯ್ತು. ಓಕೆ, ಸೊ ನಮ್ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದ್ರೆ ನಮ್ ಸೋಷಿಯಲ್ ಲೈಫ್ ಹೆಂಗಿರುತ್ತೋ ಹಂಗಿರುತ್ತಂತೆ. ಒಂದು ಚಿಂಪಾಂಜಿ ಮೇಲೆ ಸ್ಟಡಿ ಮಾಡ್ತಾರೆ ಆಯ್ತಾ. ಚಿಂಪಾಂಜಿ ತಗೊಂಡೋಗಿ ಒಂದು ಸರ್ಕಲ್ ಆಫ್ ಪೀಪಲ್ ಆಯ್ತಾ, ಅಥವಾ ಯಾವ್ದೋ ಒಂದು ಪ್ರಾಣಿಗಳ ಗುಂಪಲ್ಲಿ ಹೋಗಿ ಇಡ್ತಾರೆ ಆಯ್ತಾ. ಅದು ಏನ್ ಮಾಡುತ್ತೆ ಅಂದ್ರೆ ಆ ಪ್ರಾಣಿಗಳು ಹೆಂಗೆ ಮಾಡ್ತಾವೋ ಸ್ವಲ್ಪ ದಿನ ಆದ್ಮೇಲೆ ಅದೇ ತರ ಆಗ್ತಾ ಹೋಗುತ್ತೆ ಆಯ್ತಾ. ಈಗ ಇನ್ನೊಂದು ಸೆಟ್ ಆಫ್ ಪ್ರಾಣಿಗಳು, ಜಿಂಕೆಗಳ ಮಧ್ಯನೋ ಆ ತರ ಬೇರೆ ಬೇರೆ ತರದ ಪ್ರಾಣಿಗಳ ಜೊತೆ ಬಿಡ್ತಾ ಹೋಗ್ತಾರೆ. ಅದೇನ್ ಮಾಡುತ್ತೆ, ಸ್ವಲ್ಪ ದಿನ ಆದ್ಮೇಲೆ ಅದೇ ತರ ಕಲಿತಾ ಹೋಗುತ್ತೆ ಆಯ್ತಾ. ಸೊ ಇಟ್ ಸ್ಟಾರ್ಟ್ಸ್ ಬಿಹೇವಿಂಗ್ ಲೈಕ್ ದ್ಯಾಟ್. ಅಂದ್ರೆ ನಮ್ಮ ಮೈಂಡ್ ಸೆಟ್ ಹಂಗೆ ಟರ್ನ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾನು ಹೇಳೋದು, ಯಾವಾಗ ನೀವು ಲೈಕ್ ಮೈಂಡೆಡ್ ಪೀಪಲ್ ಮಧ್ಯೆ ಇರ್ತೀರೋ ಅವಾಗ ನಿಮ್ಮ ಮೈಂಡ್ ಅದೇ ತರ ವರ್ಕ್ ಆಗುತ್ತೆ ಆಯ್ತಾ. ಸೊ ಇಲ್ಲಿ ನಾನು ಗ್ರೂಪ್ ಮಾಡಿದ್ದೀನಿ, ಅಕೌಂಟಬಿಲಿಟಿ ಪಾರ್ಟ್ನರ್ಸ್ ಮಾಡಿದ್ದೀನಿ, ಇದೆಲ್ಲ ಮಾಡಿದ್ದೀನಿ. ಯಾಕೆ ಅಂದ್ರೆ ಒಂದು ಇನ್ನರ್ ಸರ್ಕಲ್ ಅಂತ ಕ್ರಿಯೇಟ್ ಆಗ್ಬೇಕು. ಇನ್ನರ್ ಸರ್ಕಲ್ ಅಂದ್ರೆ ಏನು, ನಿಮ್ಮ ಸುತ್ತ ಯಾರು ದಿನನಿತ್ಯ ಆಯ್ತಾ. ಸೊ ಇಡೀ ದಿನ ನೀವು ಯಾರ ಜೊತೆ ಜಾಸ್ತಿ ಮಾತಾಡ್ತೀರಾ, ಒಂದು 5 ಜನ ಆಯ್ತಾ. ಇವಾಗ ಸುಮ್ನೆ ಲಿಸ್ಟ್ ಮಾಡಿ ನೀವೆಲ್ಲರೂ, ಇದು ಟಾಸ್ಕ್ ಇವಾಗಲೇ ಮಾಡೋ ಟಾಸ್ಕ್. ಎಲ್ಲರೂ ಬರೀರಿ, ಒಂದ್ 5 ಜನ ದಿನಾನು ನೀವು ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ, ನನ್ನ ಇನ್ನರ್ ಸರ್ಕಲ್ ಅಲ್ಲಿ ಇವ್ರಿದ್ದಾರೆ ಆಯ್ತಾ. ಮೇ ಬಿ ನಿಮ್ ಮನೇಲಿರೋರಾಗಿರ್ಬಹುದು, ಅಥವಾ ನೀವು ಫೋನ್ ಮಾಡಿ ಜಾಸ್ತಿ ಹೊತ್ತು ಮಾತಾಡೋರಾಗಿರ್ಬೋದು. ಫಾರ್ ಎಕ್ಸಾಂಪಲ್ ಹಂಗಿರುತ್ತಲ್ವಾ. ಅಮ್ಮ ನಮ್ ಜೊತೆಗೆ ಇರ್ಲಿಲ್ಲ ಅಂದ್ರೂ ಫೋನಲ್ಲಿ ಅಂತೂ ತುಂಬಾ ಗಂಟೆಗಟ್ಲೆ ಮಾತಾಡ್ತೀವಿ. ಇಲ್ಲ ನಮ್ಮ ಅಕ್ಕನೋ ಅಥವಾ ಇನ್ಯಾರೋ ಕ್ಲೋಸ್ ಫ್ರೆಂಡೋ ಅಥವಾ ನಮ್ ನೀಬರ್ಸೋ ಅಲ್ವಾ. ಯಾರ ಜೊತೆ 5 ಜನ ಲಿಸ್ಟ್ ಮಾಡಿ ನಿಮ್ಮ ಇನ್ನರ್ ಸರ್ಕಲ್ ಅಲ್ಲಿ ದಿನನಿತ್ಯ ನೀವು ಯಾವ 5 ಜನದ ಜೊತೆ ಜಾಸ್ತಿ ಮಾತಾಡ್ತೀರ ಆಯ್ತಾ. ಈಗ ಬರೀರಿ ಅದನ್ನ. ಎಲ್ಲರದು ಆಯ್ತಾ? ಆಗಿದ್ರೆ ಡನ್ ಅಂತ ಹಾಕಿ ಆಯ್ತಾ. ಮೈ ಡ್ಯಾಡ್, ಮಾಮ್, ಹಸ್ಬೆಂಡ್, ಫ್ರೆಂಡ್. ಓಕೆ, ಸೊ 1 2 3 4. ಓಕೆ, ಇನ್ನೊಬ್ರು ಹೇಳಿ. ಇನ್ನೊಂದು ನೀವೇ ಅಂತಾನೆ ಅನ್ಕೊಂಡ್ಬಿಡ್ತೀನಿ ಇಲ್ಲ ಅಂದ್ರೆ. ಓಕೆನಾ. ಸೊ ಇಷ್ಟು ಜನ ಆಯ್ತಾ. ಸೊ ಎಲ್ಲರಿಗೂ ಆ ಒಂದು 5 ಜನ ನೆನ್ಪಿರ್ತಾರೆ ಆಯ್ತಾ. ಸೊ ಇನ್ನೂ ಸ್ವಲ್ಪ ಜಾಸ್ತಿ ಹೋದ್ರೆ ಒಂದು 10 ಜನ. ಓಕೆ, ವಾಟ್ ಎವರ್ ಇಟ್ ಈಸ್, ನಾವೇನಾಗಿರ್ತೀವಿ ಅಂತಂದ್ರೆ ಸೋಷಿಯಲ್ ಲೈಫ್ ಅಲ್ಲಿ ಇರುವಾಗ ನಮ್ಮ ಸುತ್ತ ಇರುವಂತಹ 115 ಜನರ ಆವರೇಜ್ ನಾವಾಗಿರ್ತೀವಂತೆ ಆಯ್ತಾ. ಅಂದ್ರೆ ನಮ್ಮ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಯಾರ್ಯಾರ್ಯಾರೆಲ್ಲ ಜೊತೆ ಕನೆಕ್ಟ್ ಆಗಿರ್ತೀವಿ. ಈವನ್ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರೋಲ್ ಮಾಡ್ತಾ ಯಾರೋ ಒಬ್ರನ್ನ ತುಂಬಾ ಫಾಲೋ ಮಾಡ್ತಾ ಇರ್ತೀವಿ. ಬರೀ ಅವ್ರದೇ ಕಂಟೆಂಟ್ ನೋಡ್ತಾ ಇರ್ತೀವಿ, ಬರೀ ಅವ್ರದೇ ವಿಷಯ ಕೇಳ್ತಾ ಇರ್ತೀವಿ, ಅವ್ರದೇ ವಿಡಿಯೋಸ್ ಹಾಕೊಂಡು ನೋಡ್ತಾ ಇರ್ತೀವಿ. ಅದು ಕೂಡ ಇನ್ನರ್ ಸರ್ಕಲ್, ಹೌದು ಅಲ್ವಾ. ಸೊ ಅದು ಕೂಡ ಇನ್ನರ್ ಸರ್ಕಲ್ ಆಗ್ಬಿಡುತ್ತೆ ಅವಾಗ. ಸೊ ಯಾರ ಕಂಟೆಂಟ್ ನ ನಾವು ಜಾಸ್ತಿ ತಗೊಳ್ತಾ ಹೋಗ್ತಾ ಇದೀವಿ, ಯಾವ ಕಂಟೆಂಟ್ ನ ಜಾಸ್ತಿ ನೋಡ್ತಾ ಹೋಗ್ತಾ ಇದೀವಿ, ಅದು ಕೂಡ ಇನ್ನರ್ ಸರ್ಕಲ್ ಗೆ ಎಂಟರ್ ಆಗ್ಬಿಟ್ಟಿರುತ್ತೆ. ವರ್ಚುಯಲಿ ಆಗಿರ್ಬಹುದು ಅಥವಾ ರಿಯಲ್ ಲೈಫ್ ಅಲ್ಲಿ ಆಗಿರ್ಬೋದು ಅಲ್ವಾ. ಸೊ ಆದಷ್ಟು ಸಾರಿ ಏನ್ ಮಾಡಿ, ಆದಷ್ಟು ರಿಯಲ್ ಲೈಫ್ ಕನೆಕ್ಷನ್ಸ್, ರಿಯಲ್ ಪೀಪಲ್ ಅವರ ಜೊತೆ ಬಾಂಧವ್ಯ ಜಾಸ್ತಿ ಮಾಡ್ಕೊತಾ ಹೋಗಿ ಆಯ್ತಾ. ಅದ್ರಲ್ಲೂ ನಿಮಗೆ ನಿಮ್ ಮಗು ಯಾವ ತರ ಆಗ್ಬೇಕು ಅನ್ಸುತ್ತೋ ಆ ತರದ ವ್ಯಕ್ತಿಗಳ ಮಧ್ಯೆ ಇರೋಕ್ ಟ್ರೈ ಮಾಡಿ ಆಯ್ತಾ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಅದು ರಿಯಲ್ ಕನೆಕ್ಷನ್ ಆಗಿರ್ಬೇಕು ಆಯ್ತಾ, ವರ್ಚುಯಲಿ ಅಲ್ಲ. ಆದಷ್ಟು ರಿಯಲ್ ಆಗಿ ಇರೋಕ್ ಟ್ರೈ ಮಾಡಿ, ಅಂದ್ರೆ 1 to 1. ಓಕೆ,
ಅಕಸ್ಮಾತ್ ಆಗಿಲ್ಲ ಅಂತಂದ್ರೆ ವಾಟ್ ಎವರ್ ಇಟ್ ಈಸ್ ಬಟ್ ರಿಯಲ್ ಕನೆಕ್ಷನ್. ವರ್ಚುವಲಿನೂ ಆದ್ರೂ ಬಟ್ ರಿಯಲ್ ಕನೆಕ್ಷನ್ ಇರಬೇಕು. ಸಿ ನಿಮ್ಮ ಮಧ್ಯೆ ರಿಯಲ್ ಕನೆಕ್ಷನ್ ಇದೆ ಅಲ್ವಾ? ಸೊ ಕಲಾ ಅವರಾಗ್ಲಿ, ಶ್ರುತಿ ಅವರಾಗ್ಲಿ, ಸಂಗೀತ ಅವರಾಗ್ಲಿ, ಅನ್ವಿತಾ ಆಗ್ಲಿ, ಸೊ ಈ ತರ ನಾನು ಡೈರೆಕ್ಟ್ ಆಗಿ ಮಾತಾಡ್ತಿದ್ದೀನಿ, ಒಂದು ಡೈರೆಕ್ಟ್ ಇನ್ಫ್ಲೂಯೆನ್ಸ್ ಇದೆ, ಕನೆಕ್ಷನ್ ಇದೆ. ಬಟ್ ಅದೇ ನೀವು ಯೂಟ್ಯೂಬ್ ಅಲ್ಲಿ ಯಾರ್ದೋ ಬೇರೆಯವ್ರದ್ದು ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ, ಇಲ್ಲ ಯಾರ್ದೋ ಬೇರೆಯವ್ರ ಕಂಟೆಂಟ್ ನೋಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ, ಯು ಡೋಂಟ್ ಫೀಲ್ ಲೈಕ್ ದಟ್ ರಿಯಲ್ ಕನೆಕ್ಷನ್ ಫೀಲ್ ಆಗಲ್ಲ. ಮೇ ಬಿ ನನ್ ಕಂಟೆಂಟ್ ನೋಡಿದ್ರೆ ನಿಮಗೆ ಫೀಲ್ ಆಗ್ಬೋದು, ಓ ಮ್ಯಾಮು ದಿನ ಮಾತಾಡ್ತಾರೆ, ಅವ್ರದ್ದೇ ನಂದೇ ಕಂಟೆಂಟ್ ಯಾವಾಗೋ ರೆಕಾರ್ಡ್ ಮಾಡಿದ್ರು ನೀವು ನೋಡಿದ್ರೆ ನಿಮ್ಗೆ ರಿಯಲ್ ಫೀಲ್ ಆಗುತ್ತೆ. ಬಟ್ ಆ ರಿಯಲ್ ಕನೆಕ್ಷನ್ ಬೇರೆಯವ್ರ ಜೊತೆ ಫೀಲ್ ಆಗಲ್ಲ ಅಲ್ವಾ? ಸೊ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇರೋದು. ಸೊ ಹಿಂಗೆ ನಿಮ್ಮ ಇನ್ನರ್ ಸರ್ಕಲ್ ಅಲ್ಲಿ 5 ಜನ ಯಾರಿದ್ದಾರೆ ಆಯ್ತಾ, ಅದರ ಆವರೇಜ್ ನೀವಾಗಿರ್ತೀರಾ, ಮತ್ತೆ ಅದರ ಆವರೇಜ್ ನಿಮ್ಮ ಮಗುನೂ ಆಗಿರುತ್ತೆ ಆಯ್ತಾ. ಅದಕ್ಕೆ ಯಾವಾಗ್ಲೂ ಗ್ರೋತ್ ಮೈಂಡ್ ಸೆಟ್ ಇರುವಂತಹ ಪೀಪಲ್ ಜೊತೆ ಇರಿ. ಓಕೆ. ಬಟ್ ನನಗೆ ನಿಜವಾಗ್ಲೂ ಇವಾಗ ಖುಷಿ ಆಗ್ತಾ ಇದೆ ನೀವೆಲ್ಲರೂ ಟಾಸ್ಕ್ ಮಾಡ್ತಾ ಇರೋದು ನೋಡಿದ್ರೆ. ಓಕೆ. ಸೊ ಎಲ್ಲರೂ ಮಾಡಿದೀರಾ ಅನ್ಕೊಂಡಿದೀನಿ. ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿಲ್ಲ, ಪ್ಲೀಸ್ ಪೋಸ್ಟ್ ಮಾಡಿ ಆಯ್ತಾ. ತುಂಬಾ ಆಕ್ಟಿವ್ ಆಗಿರ್ಲಿ ಗ್ರೂಪ್. ಇಷ್ಟು ಜನ ಒಂದೊಂದು ಪೋಸ್ಟ್ ಮಾಡಿದ್ರೆ ದಿನಕ್ಕೆ ಎಷ್ಟು ಬರ್ಬೇಕು? ಎಷ್ಟು ಜನ ಇದ್ದೀರಾ ಇಲ್ಲಿ? 14 ಜನ ಅನ್ನು ಸೇರಿಸಿ ಆಯ್ತಾ. ಸೊ ನಾನು ಒಂದು ಟಾಸ್ಕ್ ಮೆಸೇಜ್ ಹಾಕ್ತೀನಿ, ನೀವೆಲ್ಲ ರಿಪ್ಲೈ ಮೆಸೇಜ್ ಹಾಕ್ತೀರಾ. ದಿನಕ್ಕೆ ಒಂದು 15 ಮೆಸೇಜ್ ಮಿನಿಮಮ್ ಇರಬೇಕು. ಓಕೆ. ಸೊ ಅಷ್ಟು ಯಾವಾಗ ಬರುತ್ತೋ ಗ್ರೂಪ್ ಇಸ್ ವೆರಿ ಆಕ್ಟಿವ್. ಆ ತರ ನೀವು ಆಕ್ಟಿವ್ ಆಗಿರ್ತೀರ. ಸೊ ಅಷ್ಟು ಜನದ ಸರ್ಕಲ್ ಅಲ್ಲಿ ನೀವು ಇದ್ದೀರಾ ಅಂದಾಗ ನಿಜವಾಗ್ಲೂ ನಿಮಗೆ ಮೋಟಿವೇಶನ್ ಆಟೋಮ್ಯಾಟಿಕಲಿ ಬರುತ್ತೆ. ಮ್ಯಾಮ್ ನಂಗೇನೂ ಮಾಡಕ್ ಮನ್ಸಾಗ್ತಿಲ್ಲ, ಅದು ಇದು. ನೀವೇ ನೋಡ್ಕೊಳ್ಳಿ, ಇಷ್ಟು ಜನ ಇದ್ದೀರಾ, ನೀವು ಬಂದಾಗ ನಿಮ್ಮ ಮೈಂಡ್ ಸೆಟ್ ಹೇಗಿತ್ತು, ಇವಾಗ ಹೇಗಿದೆ, ಚಾಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಆ ಥರ ನಿಮಗೆ ಬಂದಾಗ ನೀವು ಏನೇನ್ ಪ್ರಾಬ್ಲಮ್ಸ್ ಇಟ್ಕೊಂಡು ಬಂದಿದ್ರಿ ಅದೆಲ್ಲ ಇವಾಗ ಇನ್ನೂ ಇದೆಯಾ, ಅಥವಾ ಕಡಿಮೆ ಆಗಿದೆಯಾ, ಅಥವಾ ಇಲ್ವೇ ಇಲ್ವಾ? ಓಕೆ. ನೋ. ಇಲ್ಲ ಅಲ್ವಾ? ಎಷ್ಟೋ ಜನಕ್ಕೆ ತುಂಬಾನೇ ಕಮ್ಮಿ ಆಗಿದೆ ಎಲ್ಲ ಪ್ರಾಬ್ಲಮ್ಸ್. ಓಕೆ. ನಾನು ಡೈರೆಕ್ಟ್ಲಿ ಯಾವುದಕ್ಕೂ ಕುತ್ಕೊಂಡು ಅದಕ್ಕೆ ಅದನ್ನೇ ಮಾಡ್ಬೇಕು ಅದು ಹೇಳ್ತಾ ಇಲ್ಲ. ಇಂಡೈರೆಕ್ಟ್ಲಿ ಐ ಆಮ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್. ಯಾಕಂದ್ರೆ ದಿಸ್ ಇಸ್ ದ ಪಾಸಿಟಿವ್ ಎನ್ವೈರನ್ಮೆಂಟ್. ಇಲ್ಲಿ ಆಗ್ತಾ ಇರೋದು ಪಾಸಿಟಿವ್ ಇನ್ಫ್ಲೂಯೆನ್ಸ್. ನಿಮ್ಮ ಮೈಂಡಿಗೆ ಒಂದು ಹೊಸ ವಿಚಾರಧಾರೆ, ಒಂದು ಹೊಸ ಡೈರೆಕ್ಷನ್ ಸಿಕ್ಕಿದೆ, ನೀವು ಅದ್ರಲ್ಲಿ ಆರಾಮಾಗಿ ಹೋಗ್ತಾ ಇದ್ದೀರಾ ಅಲ್ವಾ? ಆರಾಮಾಗಿ ಹೋಗ್ತಾ ಇದ್ದೀರಾ. ಸೊ ಅವಾಗ ಬೇರೆ ಬೇರೆ ಎಲ್ಲ ಕಷ್ಟಗಳು ಅದು ಇದ್ರೂನು ನಿಮ್ಗೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ತಾನೆ ನೋಡ್ತಾನೆ ಇಲ್ಲ. ಅಯ್ಯೋ ಅಯ್ಯೋ ಇರ್ಲಿ ಬಿಡಿದೆ, ಯಾವಾಗ್ಲೂ ಇದ್ದಿದೆ. ನಾನು ಇವಾಗ ಕ್ಲಾಸ್ ಅಟೆಂಡ್ ಮಾಡ್ಬೇಕು, ನಾನು ಇವಾಗ ಮ್ಯಾಮ್ ಕೊಟ್ಟಿರೋ ಟಾಸ್ಕ್ ಮಾಡ್ಬೇಕು, ನಾನು ಇವಾಗ ನನ್ನ ಪಾರ್ಟ್ನರ್, ಅಕೌಂಟಬಿಲಿಟಿ ಪಾರ್ಟ್ನರ್ ಜೊತೆ ಮಾತಾಡ್ಬೇಕು. ಸೊ ನಿಮ್ಮ ಪ್ರಿಫರೆನ್ಸಸ್ಸೇ ಚೇಂಜ್ ಆಗ್ಬಿಟ್ಟಿದೆ ಅಲ್ವಾ? ದಿಸ್ ಇಸ್ ದ ಎಫೆಕ್ಟ್ ಆಫ್ ಇನ್ನರ್ ಸರ್ಕಲ್ ಆಯ್ತಾ. ಓಕೆ. ಸೊ ಮೈ ಗರ್ಭದಲ್ಲಿ ಜಿ, ಜಿ ಫಾರ್ ಜೀನ್ಸ್. ಓಕೆ. ಜೀನ್ಸ್ ಅನ್ನೋದು ನಮ್ಮ ಕ್ರೋಮೋಸೋಮ್ಸ್, DNA ಅನ್ನೋದು ಎಷ್ಟು ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ ಅವರು ಕೂಡ ಹೇಳಿದ್ರು. ಮೊನ್ನೆ ನಾನು ಕೂಡ ಹೇಳಿದೆ ಅಲ್ವಾ. ಸೊ ನಾವೇನ್ ಮಾಡ್ತೀವಿ, ನಮ್ಮ ಜೀನ್ಸ್ ಅಲ್ಲಿ ಅಂದ್ರೆ ನಮ್ಮ DNA ನಲ್ಲಿ ಎಲ್ಲ ಸ್ಟೋರ್ ಮಾಡಿರ್ತೀವಿ. ನಮ್ಮ ಎಮೋಷನ್ಸ್ ಆಗಿರ್ಬೋದು, ಪ್ಯಾಟರ್ನ್ಸ್ ಆಗಿರ್ಬೋದು, ನಮ್ಮ ಮೈಂಡ್ ಅಲ್ಲಿ ಹೆಂಗೆ ಸ್ಟೋರ್ ಆಗಿರುತ್ತೋ ಹಂಗೆ ಪ್ರತಿ ಜೀವಕೋಶಕ್ಕೂ ಮೆಮೊರಿ ಇದೆ ಆಯ್ತಾ. ನಮಗೆ 3 ಬ್ರೈನ್ಸ್ ಇರೋದು ಹೇಳ್ದೆ ಅಲ್ವಾ. ಈ ಬ್ರೈನ್ ಒಂದು, ಗಟ್ ಬ್ರೈನ್ ಒಂದು, ಸೆಕೆಂಡ್ ಬ್ರೈನ್ ಅಂತ ಕರೀತಾರೆ ಗಟ್ ಬ್ರೈನಿಗೆ ಆಯ್ತಾ. ಮತ್ತೆ ಹಾರ್ಟ್ ಬ್ರೈನ್. ಹಾರ್ಟ್ ಅಲ್ಲೂ ಕೂಡ 5000 ಬ್ರೈನ್ ಸೆಲ್ಸ್ ಇದೆಯಂತೆ ಆಯ್ತಾ. 5000 ಬ್ರೈನ್ ಸೆಲ್ಸ್ ಆಯ್ತಾ. ಸೊ ಆ ತರ ಅದಕ್ಕಿಂತ ಜಾಸ್ತಿನೇ ಇದೆ, ಬಟ್ ಆವ್ರೇಜ್ ಅಷ್ಟಾದ್ರೂ ಇದೆ. ಓಕೆ. ಸೊ ಅಷ್ಟು ಬ್ರೈನ್ ಸೆಲ್ಸ್ ಹಾರ್ಟ್ ಅಲ್ಲೇ ಇದೆ. ಅಂದ್ರೆ ನಾವು ಕೆಲವೊಂದು ಡಿಸಿಷನ್ಸ್ನ ಮನ್ಸಿಗೆ ಕೇಳಿ, ನಿಮ್ ಮನ್ಸ್ ಹೆಂಗ್ ಕೇಳುತ್ತಾ ಆ ತರ ಕೇಳು ಅಂತ ಹೇಳ್ತೀವಲ್ವಾ. ನಿನ್ ಮನ್ಸಿಗೆ ಬಂದಂಗ್ ಮಾಡು ಅಂತೀವಿ. ಯಾಕೆ? ನಿನ್ ತಲೆಗೆ ಹೆಂಗ್ ಬರುತ್ತಾ ಹಂಗ್ ಮಾಡು ಅಂತ ಹೇಳಲ್ಲ ಅಲ್ವಾ. ನಿನ್ ಗಟ್ ಫೀಲಿಂಗ್ ಏನ್ ಹೇಳ್ತಾ ಇದೆ ಕೇಳಿಸ್ಕೊ ಅಂತೀವಿ ಅಲ್ವಾ. ಗಟ್ ಅನ್ನೋದೇನು ಇಲ್ಲಿ ಕೆಳಗಡೆ ಇರುತ್ತೆ. ಹಾರ್ಟ್ ಇಸ್ ಡಿಫ್ರೆಂಟ್, ಗಟ್ ಇಸ್ ಡಿಫ್ರೆಂಟ್, ಗೊತ್ತಲ್ವಾ. ಗಟ್ ಇಸ್ ನಮ್ದೇನು ಕಾಲನ್ ಇರುತ್ತೆ, ಇದು ಸ್ಟಮಕ್ ಇರುತ್ತೆ, ಸ್ಟಮಕ್ ಹತ್ರನೇ ಗಟ್ ಬ್ರೈನ್ ಇರೋದು ಆಯ್ತಾ. ಸೊ ಅವಾಗ ನಮ್ಗೇನು ಕೆಲವೊಂದ್ಸರಿ ಹೊಟ್ಟೆಲ್ ಚಿಟ್ಟೆ ಬಿಟ್ಟಂಗ ಆಗ್ತಾ ಇದೆ ಮೇಡಮ್, ನೀವ್ ಹೇಳ್ತಾ ಇದ್ರೆ, ಯಾರೋ ಹೇಳಿದ್ರಲ್ವಾ ಮೊನ್ನೆ, ನೀವ್ ಹೇಳ್ತಾ ಇದ್ರೆ ನಮ್ಗೆ ಹೊಟ್ಟೆಲ್ ಚಿಟ್ಟೆ ಬಿಟ್ಟಾಗ ಆಗ್ತಾ ಇದೆ. ಸೊ ಏನದು ಹಂಗಂದ್ರೆ, ಗಟ್ಟಿಂದ ನಮಗೆ ಹ್ಯಾಪಿನೆಸ್ ಫೀಲ್ ಆಗ್ತಾ ಇದೆ ಆಯ್ತಾ. ಒಳಗಿಂದ ಖುಷಿ ಬರ್ತಾ ಇದೆ, ಅದು ಚಿಟ್ಟೆ ತರ ಹಾರ್ಬೇಕು ಅನ್ನೋದು ಅಲ್ವಾ. ಸೊ ಅಷ್ಟು ಖುಷಿ
ಇಲ್ಲಾಂದ್ರೆ ಕೆಲವೊಂದ್ಸರಿ ಫೀಲ್ ಆಗುತ್ತೆ ಗಟ್ಟಿಂದ, ನಮ್ಗೆ ಆ ಥರ ಮಾಡಬಾರ್ದು, ಅದ್ ಬೇಡ ಇದು ಬೇಡ ಅದು ಫೀಲ್ ಆಗುತ್ತೆ. ಆಯ್ತಾ? ಸೊ ಹಿಂಗೆ ಅದು ಗಟ್ ಫೀಲಿಂಗ್. ಕೆಲವೊಂದ್ಸರಿ ಮನ್ಸಿಂದ ಮಾಡಿ, ಮನಸ್ಸಿಟ್ಟು ಮಾಡಿ ಅದೆಲ್ಲ ಹೇಳ್ತೀವಿ ಅಲ್ವಾ? ಅದು ಎಲ್ಲಿಂದ ಬರುತ್ತೆ? ಈ ಬ್ರೈನ್ ಇಂದ ಬರುತ್ತೆ, ಹಾರ್ಟ್ ಬ್ರೈನ್ ಇಂದ ಬರುತ್ತೆ ಅಲ್ವಾ? ಅದೇ ತರ ನಮ್ಮ ಪ್ರತಿ ಜೀವಕೋಶಗಳಲ್ಲೂ ಮೆಮೊರಿ ಇದೆ. ಅದರಲ್ಲೂ ನಮ್ಮ ದೊಡ್ಡ ಜೀವಕೋಶ ಯಾವುದು? ಅಂಡಾಣು ಅಂತ ಹೇಳಿದಿರಿ ಅಲ್ವಾ? ಸೊ ನಮ್ಮ ಶುಕ್ರಧಾತು, ಅಂಡಾಣು ಅಥವಾ ವೀರ್ಯಾಣುದಲ್ಲಿ ನಾವು ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದೀವಿ. ಸೊ ಅದು ನೆಕ್ಸ್ಟ್ ಜನರೇಷನ್ಗೆ ಇನ್ಫ್ಲೂಯೆನ್ಸ್ ಆಗ್ಬಾರ್ದು. ಎಷ್ಟೋ ಕೆಟ್ಟ ವಿಷಯಗಳು ಅಲ್ವಾ? ಎಷ್ಟೋ ಜನ ಹೇಳಿದ್ರಿ ಬೇಡಪ್ಪ ಬೇಡ, ನಮ್ದು ಯಾವ್ದು ನೆಗೆಟಿವ್ಸ್ ಮುಂದೆ ಹೋಗೋದು ಬೇಡ ಅಲ್ವಾ? ಸೊ ಹಂಗೆ ಅದನ್ನ ಅಲ್ಲೇ ಬಿಟ್ಬಿಡ್ಬೇಕು. ಒಳ್ಳೇದನ್ನ ನಾವು ಎತ್ತಿ ಹಿಡಿಬೇಕು ಅಂದ್ರೆ ಜೀನ್ಸ್ ಮೇಲೆ ವರ್ಕ್ ಮಾಡ್ತಾ ಹೋಗ್ಬೇಕಾಗತ್ತೆ. ಅದಕ್ಕೆ ಯಾವ ರೀತಿ ನಾವು ನಮ್ಮ ಜೀನ್ಸ್ ಮೇಲೆ ಸೆಲ್ಯುಲರ್ ಲೆವೆಲ್ ಅಲ್ಲಿ DNA ಮೇಲೆ ಹೆಂಗ್ ವರ್ಕ್ ಮಾಡೋದು, ಮೊನ್ನೆ DNA ರಿಸೆಟ್ ವರ್ಕ್ಶಾಪ್ ಕೂಡ ಮಾಡಿದೆ ನಾನು ಅಲ್ವಾ? ಮೆಡಿಟೇಷನ್ಸ್ ಮಾಡಿಸಿದ್ವಿ. ಸೊ DNA ಸುತ್ತಾ ಇರೋ ಹಾಗೆ ನಮ್ಮ ಪ್ಯಾಟರ್ನ್ಸ್ ಕೂಡ ಚೇಂಜ್ ಆಗಿ ಒಂದು ಒಳ್ಳೆ ಮೆಮೊರಿ ಕ್ರಿಯೇಟ್ ಆಗುವಂಥದ್ದು. ಸೊ ಅದೇ ರೀತಿ ಇನ್ನೂ ಒಂದು ಟೆಕ್ನಿಕ್ ಅವ್ರು ಹೇಳಿದ್ದು, ಎಪಿಜೆನೆಟಿಕ್ ಅನ್ನೋ ಕಾನ್ಸೆಪ್ಟ್ ನ ತಗೊಂಡು, ಅಂದ್ರೆ ನಮ್ಮ ಜೀನ್ಸ್ ಅಲ್ಲಿ ಏನೇ ಕೆಟ್ಟದಿದ್ರು ಅದನ್ನ ಸ್ಟಾಪ್ ಮಾಡಿ ಒಳ್ಳೆಯ ವಿಷಯಗಳನ್ನ ತುಂಬುವಂತಹ ಕೆಪಾಸಿಟಿ ನಮ್ಗೆ ಇದೆ. ಆಯ್ತಾ? ಹೇಗೆ ಮಾಡೋದು? ಮೊನ್ನೆ ಯಾರೋ ನನ್ಗೆ ಕೇಳಿದ್ರು, ಆಯ್ತಾ ಮೇಡಮ್, ನನ್ ಗಂಡ ಅಷ್ಟು ಒಳ್ಳೆಯವರಲ್ಲ, ಆದ್ರೆ ಜೀನ್ಸ್ ಅಲ್ಲಿ ನನ್ ಮಕ್ಳಿಗೆ ಅದು ತಲುಪ್ಬಿಡುತ್ತೆ, ಅದಕ್ಕೇನ್ ಮಾಡೋದು? ಅಲ್ವಾ ಮೇಡಮ್? ಅದು ಹೋಗುತ್ತಲ್ವಾ, ಅವ್ರ ಕೆಟ್ಟ ಗುಣಗಳು ಬಂದಿರ್ಬೋದು ನನ್ ಮಕ್ಳಿಗೆ, ಬಟ್ ಅದನ್ನ ಹೇಗೆ ನಾನ್ ಸರಿ ಮಾಡೋದು? ಆಯ್ತಾ? ಈ ತರ ಕ್ವೆಶನ್ಸ್ ಇರುತ್ತೆ ಅಲ್ವಾ? ಸೊ ಹೆಂಡತಿ ಒಳ್ಳೆಯವರಾಗಿರ್ಬೋದು, ಗಂಡ ಕೆಟ್ಟವರಾಗಿರ್ಬೋದು, ಇಲ್ಲ ಗಂಡನೇ ಒಳ್ಳೆಯವರಾಗಿರ್ಬೋದು, ಹೆಂಡತಿ ಕೆಟ್ಟವರಾಗಿರ್ಬೋದು. ಬಟ್ ಇಟ್ ಈಸ್ ಮಿಕ್ಸ್ ಆಫ್ ಬೋತ್ ಅಲ್ವಾ? ಆದ್ರೂ ಅವ್ರ ಕ್ಯಾರೆಕ್ಟರ್ ಬರಬಾರದು. ಆಯ್ತಾ? ಆ ಕೆಟ್ಟ ಗುಣಗಳು ಬರೋದು ಬೇಡ. ಬೇಡ, ನನ್ನಲ್ಲೇ ಇರುವಂತಹ ಕೆಟ್ಟ ಗುಣಗಳು ನನ್ನ ಮಗಳಿಗೆ ಅಥವಾ ಮಗಂಗೆ ಬರೋದು ಬೇಡ. ಸೊ ಈ ತರ ಇದ್ದಾಗ ಏನ್ ಮಾಡ್ಬೇಕು ಅಂದ್ರೆ, ಅದನ್ನೆಲ್ಲ ಮಾಡೋದಕ್ಕೆ ಒಂದು ಟೆಕ್ನಿಕ್ ಇದೆ. ಓಕೆ? ಸ್ವರ ವಿಜ್ಞಾನ ಅಂತ ಕರಿತೀವಿ. ಆಯ್ತಾ? ಸೊ ಅದ್ರ ಬಗ್ಗೆ ಇನ್ನ ಜಾಸ್ತಿ ಮಾತಾಡೋಣ. ಜಸ್ಟ್ ಇವತ್ತು ಒಂದು ಕ್ಲೂ ಕೊಟ್ಟಿರ್ತೀನಿ ಅಷ್ಟೇ. ಸ್ವರ ವಿಜ್ಞಾನ ಅಂತಿದೆ, ಅದರಲ್ಲಿ ನಾವು ಬ್ರೆತ್ ಮೇಲೆ ಜಾಸ್ತಿ ವರ್ಕ್ ಮಾಡ್ತಾ ಹೋಗ್ತೀವಿ. ಆಯ್ತಾ? ಇಡಾನಾಡಿ, ಪಿಂಗಳ ನಾಡಿ, ಸುಷುಮ್ನ ನಾಡಿ, ಇದ್ರ ಬಗ್ಗೆ ನಾನು ಸ್ವಲ್ಪ ಹೇಳಿದ್ದೆ ಯಾವಾಗ್ಲೂ. ಆಯ್ತಾ? ಇದೇ ತರನೇ ಚಂದ್ರನಾಡಿ, ಸೂರ್ಯನಾಡಿ ಆ ತರ ಬರ್ತಾ ಹೋಗುತ್ತೆ, ಕುಂಡಲಿನಿ ಎನರ್ಜಿ. ಓಕೆ? ಇದ್ರನ್ನೆಲ್ಲ ಯಾವಾಗ ನಾವು ಬ್ರೆತ್ ಮೇಲೆ ವರ್ಕ್ ಮಾಡ್ತಾ ಹೋಗ್ತೀವೋ ನಮ್ಮ ಜೀನ್ಸ್ ಲೆವೆಲ್ ಅಲ್ಲಿ ವರ್ಕ್ ಮಾಡ್ತಾ ಹೋಗಿರ್ತೀವಿ. ಆಯ್ತಾ? ಸೊ ಯಾವಾಗ ಎಷ್ಟು ನಾವು ಬ್ರೀದಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಮಾಡ್ತಾ ಜೀನ್ಸೇ ಆಲ್ಟರ್ ಆಗ್ತಾ ಹೋಗ್ತಾ ಇದೆ. ಆಯ್ತಾ? ನಮಗ್ ಬೇಕಾದಂಗೆ ಪಾಸಿಟಿವ್ ಆಗ್ತಾ ಹೋಗ್ತಾ ಇದೆ. ಆ ಕೆಟ್ಟದೆಲ್ಲ ಹಂಗೆ ಕಳೆದು ಹೋಗ್ತಾ ಇದೆ, ಎಲ್ಲ ಹಂಗೆ ಕರಗಿ ಹೋಗ್ತಾ ಇದೆ. ಓಕೆ? ಆಮೇಲೆ ಏನಾಗುತ್ತೆ, ನಮ್ಗೆ ಒಳ್ಳೇದೇ ಉಳ್ಕೊಳ್ಳುತ್ತೆ. ಅದನ್ನ ಆ ಜೀನ್ಸ್ ನ ನಾವು ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಕಳಿಸ್ತೀವಿ. ಇದು ಜೀನ್ಸ್ ಎಲ್ಲಿ ತನಕ ಉಳಿಯುತ್ತೆ ಅಂದ್ರೆ ಅಪ್ ಟು 14 ಜನರೇಷನ್ಸ್, ಒಂದಲ್ಲ ಎರಡಲ್ಲ 14 ಜನರೇಷನ್ ತನಕನು ನಾವ್ ಏನ್ ಕಲ್ತಿರ್ತೀವೋ ಒಳ್ಳೇದು ಅಥವಾ ಕೆಟ್ಟದ್ದು, ಅದನ್ನೆಲ್ಲಾನು ಕೂಡ 14 ಜನರೇಷನ್ ತನಕ ಅದು ವ್ಯಾಲಿಡ್ ಇರುತ್ತೆ. ಆಯ್ತಾ? ಎಲ್ಲಿ ಬೇಕಾದ್ರೂ ಆಕ್ಟಿವ್ ಆಗ್ಬೋದು. ಬಟ್ ಅದನ್ನ ಇಲ್ಲೇ ಕರಗಿಸುವಂತ ಶಕ್ತಿ ನಮ್ಮಲ್ಲೇ ಇದೆ. ಆಯ್ತಾ? ನಮ್ ಜೀನ್ಸ್ ಅಲ್ಲಿ ಇರೋದನ್ನೇ ತೆಗೆದು ಹಾಕ್ಬಿಡ್ಬೇಕು. ಅವಾಗ ಏನು, ಅದು ಮುಂದಿನ ಜನರೇಷನ್ಗೆ ಹೋಗೋದೇ ಇಲ್ಲ ಅಲ್ವಾ? ಸೊ ಎಸ್, ಈಗ ಅಫರ್ಮೇಶನ್ಸ್ ಅಂತ ಬಂದಾಗ, ಗರ್ಭ ಅಂದ್ರೆ ಜಿ ಫಾರ್ ಏನು, ಜೀನ್ಸ್ ಹೇಳ್ದೆ. ಎ ಫಾರ್ ಅಫರ್ಮೇಶನ್. ಓಕೆ? ಅಫರ್ಮೇಶನ್ ನಾವೆಲ್ಲರೂ ಮಾಡ್ತಾ ಇದೀವಿ, ನಿಮ್ಗೆಲ್ಲ ವಿಡಿಯೋ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ, ರೈಟ್? ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ನಿಮ್ಮ ಅಫರ್ಮೇಶನ್ಸ್ ರೆಡಿ ಮಾಡ್ಕೊಳ್ಳಿ. ಯಾರಿಗಾದ್ರೂ ಮಾಡ್ಕೊಳಕ್ ಆಗಿಲ್ಲ ಅಂತಂದ್ರೆ ನಂಗೆ ಮೆಸೇಜ್ ಹಾಕಿ, ನಾನು ನಿಮ್ಮ ಪ್ರಾಬ್ಲಮಿಗೆ ತಕ್ಕಂತೆ ಮಾಡ್ಕೊಳ್ಳೋಕೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಓಕೆನಾ? ಸೊ ಆ ಥರ ಅಫರ್ಮೇಶನ್ಸ್ ಮಾಡಿಕೊಂಡು ನೀವು ಯಾವಾಗ ವರ್ಕ್ ಮಾಡ್ತಿರೋ ಅವಾಗ ಏನಾಗುತ್ತೆ, ನಮ್ಮ ಕಾನ್ಶಿಯಸ್ ಮೈಂಡು ಯಾವಾಗಲೂ ಒಂದು 10% ಮಾತ್ರ ಕೆಲಸ ಮಾಡ್ತಾ ಇರುತ್ತೆ. ಬಟ್ ಸಬ್ ಕಾನ್ಶಿಯಸ್ ಮೈಂಡು 90% ಕೆಲಸ ಮಾಡ್ತಾ ಇರುತ್ತೆ. ಓಕೆ? ಆ 90% ಕೆಲಸನ ಸಬ್ ಕಾನ್ಶಿಯಸ್ ಮೈಂಡ್ ಮಾಡ್ತಾ ಇದೆ ಅಂದ್ರೆ ಅದರ ಮೇಲೆ ವರ್ಕ್ ಮಾಡುವಂಥದ್ದೇ ಈ ಅಫರ್ಮೇಶನ್. ಓಕೆ? ಯಾವಾಗ ಮತ್ತೆ 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 ನಾವು ಏನು ಅಫರ್ಮೇಶನ್ಸ್ ಮಾಡ್ತೀವಿ, ವಿಜುವಲೈಸೇಷನ್ ಮಾಡ್ತೀವಿ, ಮತ್ತೆ ಮತ್ತೆ ಏನನ್ನ ನಾವು ಚಿತ್ರಣಗಳ ರೂಪದಲ್ಲಿ, ಪದಗಳ ರೂಪದಲ್ಲಿ ಮತ್ತೆ ಮತ್ತೆ ಸಬ್ ಕಾನ್ಶಿಯಸ್ ಮೈಂಡಿಗೆ ಕಳಿಸ್ತೀವೋ ಅದು ರಿಪೀಟೆಡ್ ಫಾರ್ಮ್ ಆಗ್ಬಿಡುತ್ತೆ. ಸಬ್ ಕಾನ್ಶಿಯಸ್ ಮೈಂಡಿಗೆ ತಲುಪಿ ಅದೊಂದು ಪ್ಯಾಟರ್ನ್ ಆಗ್ಬಿಡುತ್ತೆ.
ಈಗ ಉಸಿರಾಡ್ತಾ ಇದೀವಿ, ನಾವು ಕಾನ್ಶಿಯಸ್ ಆಗಿ ಮಾಡ್ತಾ ಇಲ್ಲ, ಸಬ್ ಕಾನ್ಶಿಯಸ್ ಮೈಂಡ್ ಮಾಡ್ತಾ ಇದೆ. ಅದೇ ತರ ನಮ್ಮ ಎಲ್ಲ ಒಳ್ಳೆಯ ಕೆಲಸಗಳನ್ನು ಕೂಡ ಸಬ್ ಕಾನ್ಶಿಯಸ್ ಮೈಂಡು ರಿಪೀಟೆಡ್ ಆಗಿ ಮಾಡಿ ಮಾಡಿ ಹೇಳಿ 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 ಅದು ಹಂಗೆ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಒಂದು ರಿದಮ್ ಕೂಡ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ಬ್ರೀದಿಂಗ್ ಅಂತ ಕರಿತೀವಿ. ಓಕೆ, ಗರ್ಭದಲ್ಲಿ ಆರ್, ಆರ್ ಇಸ್ ಫಾರ್ ರಿದಮ್. ಆಯ್ತಾ, ರಿದಮ್ ಅಂದ್ರೆ ಏನು, ನಾನು ಇವಾಗ ತಾನೇ ಹೇಳಿದೆ, ಒಂದು ರೂಟೀನ್ ಕ್ರಿಯೇಟ್ ಮಾಡಿ ಅಲ್ವಾ. ಸೊ ಆ ರುಟೀನೇ ರಿದಮ್ ಆಗ್ತಾ ಹೋಗುತ್ತೆ ನಿಮ್ಗೆ, ಪ್ರತಿದಿನ ಅದೇ 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 ಪ್ಯಾಟರ್ನ್. ಓಕೆ, ಸೊ ಒಂದು ರಿದಮ್ ಆಗಿ ಮಾಡ್ತಾ ಹೋದಾಗ ನಿಮ್ಗೆ ಅದು ಈಸಿ ಆಗುತ್ತೆ. ಸೊ ಈ ರಿದಮ್ ಅಲ್ಲಿ, ಈ ಪ್ಯಾಟರ್ನ್ ಅಲ್ಲಿ ನೀವೇನ್ ಮಾಡಿ ಅಂದ್ರೆ, ಇವತ್ತಿನಿಂದ ನೀವು ಯಾವ್ದಾದ್ರು ಒಂದು ಫಿಕ್ಸ್ಡ್ ಟೈಮಿಂಗ್ ಅಲ್ಲಿ ಮೆಡಿಟೇಷನ್ ಮಾಡ್ಬೇಕು. ಲೈಕ್ ಫಾರ್ ಎಕ್ಸಾಂಪಲ್, ನೀವೆಲ್ಲರೂ 12 to 1 o'clock ಗರ್ಭ ಸಂಸ್ಕಾರ ಕ್ಲಾಸ್ ಅಟೆಂಡ್ ಮಾಡೋದು. ಆಯ್ತಾ, ನನ್ನ ಕ್ಲಾಸ್ ಇಲ್ದಾಗ್ಲೂ ನೀವು ಅದನ್ನೇ ಮಾಡ್ಬೇಕು. ಓಕೆನಾ, ರೆಕಾರ್ಡಿಂಗ್ ನೋಡ್ತಿರೋ ಅಥವಾ ಇನ್ನೇನೋ ಬುಕ್ ಓದ್ತಿರೋ, ಒಟ್ಟು ನೀವು ಅದನ್ನೇ ಮಾಡ್ಬೇಕು. ಓಕೆ, ಅದೇ ತರ ಯಾವ್ದಾದ್ರು ಒಂದು ಟೈಮ್ನ ಫಿಕ್ಸ್ ಮಾಡ್ಕೊಳ್ಳಿ, ಗಾಯತ್ರಿ ಮಂತ್ರ ಪಠಣೆ ಮಾಡೋದು. ಓಕೆ, ಸೊ ನಾನು EEG ಬಗ್ಗೆ ಹೇಳ್ತಾ ಇದ್ನಲ್ವಾ, ಅದರಲ್ಲಿ ಗಾಯತ್ರಿ ಮಂತ್ರನೂ ಕೂಡ ಪ್ಲೇ ಮಾಡಿ ನೋಡಿದ್ದಾರೆ, ಚಾಂಟ್ ಮಾಡಿ ನೋಡಿದ್ದಾರೆ, ಎಷ್ಟು ಒಳ್ಳೆ ವೈಬ್ರೇಷನ್ಸ್. ಆಯ್ತಾ, ಸೊ ಅಲ್ಟಿಮೇಟ್ ವೈಬ್ರೇಷನ್ಸ್. ಯಾವ ಮಂತ್ರ ಹೇಳಿದಾಗ್ಲೂ ಅಷ್ಟು ವೈಬ್ರೇಷನ್ಸ್ ಬರಲ್ಲ, ಅಷ್ಟು ಡೀಪ್ ರಿಲ್ಯಾಕ್ಸೇಷನ್ ಅಟ್ ದ ಸೇಮ್ ಟೈಮ್ ಫೋಕಸ್. ಆಯ್ತಾ, ಸೊ ಇದು ಬರೋದು ಗಾಯತ್ರಿ ಮಂತ್ರದಿಂದ. ಒಂದು ಗಾಯತ್ರಿ ಮಂತ್ರಕ್ಕೆ ಅಂತಾನೆ ಒಂದು ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ, ಒಂದು 5 ನಿಮಿಷ ಆದ್ರೂ ಸಾಕು. ಆಲ್ಮೋಸ್ಟ್ ನಾನ್ ಸಜೆಸ್ಟ್ ಮಾಡೋದು 9 ನಿಮಿಷ. ಓಕೆ, ಬಾಯಲ್ಲಿ ಹೇಳ್ತಾ ಹೋಗಿ ಆದಷ್ಟು, ಇಲ್ಲ ನಂಗೆ ಆಗ್ತಿಲ್ಲ ಅಂದ್ರೆ ಮನ್ಸಲ್ಲಿ ಹೇಳ್ಕೊಳ್ಳಿ. ಆಯ್ತಾ, ಸೊ ಅಂತರ್ಪಟಣ ಅಂತ ಕರೀತಾರೆ, ಒಳಗಡೆನೆ ಮನ್ಸಲ್ಲೇ ಹೇಳ್ಕೊಳ್ಳೋದು, ಅದನ್ನು ಮಾಡಿದ್ರು ಪರವಾಗಿಲ್ಲ. ಆಯ್ತಾ, ಸೊ ಆ ವೈಬ್ರೇಷನ್ಸ್ ತಲುಪಬೇಕು ಅಂತಂದ್ರೆ ಬಾಯಲ್ಲಿ ಹೇಳಿ, ಆಗ್ತಾ ಇಲ್ಲ ಅಂತಂದ್ರೆ ಪ್ಲೇ ಮಾಡ್ಕೊಂಡು ಮನ್ಸಲ್ಲಿ ಹೇಳ್ಕೊಂತಾ ಹೋಗಿ, ಇಲ್ಲ ಪ್ಲೇ ಮಾಡೋದು ಬೇಡ, ಮನ್ಸಲ್ಲೇ ಹೇಳ್ಕೊತಾ ಹೋಗಿ. ಆಯ್ತಾ, ಒಟ್ಟು ಗಾಯತ್ರಿ ಮಂತ್ರಕ್ಕೆ ಒಂದು ದಿನದಲ್ಲಿ 9 ನಿಮಿಷ ಮಿನಿಮಮ್ ಇಡಬೇಕು. ಓಕೆ, ಇನ್ನೂ ಒಂದು ಟೈಮ್ ಯಾವಾಗಾದ್ರೂ, ಮೇ ಬಿ ಇದನ್ನ ಬೆಳಗ್ಗೆ ಮಾಡಿದೀರಾ ಅಂದ್ರೆ ಸಂಜೆ ಒಂದು ಟೈಮು ಯಾವ್ದಾದ್ರೂ ಸ್ವರಗಳು, ಆಯ್ತಾ, ಕೇಳ್ಬೇಕು. ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ, ಇಲ್ಲ ನಾನು ಪ್ಲೇ ಲಿಸ್ಟೇ ಕೊಟ್ಟಿದ್ದೀನಿ, ಅದರಲ್ಲಿ ಯಾವ್ದಾದ್ರು ಒಂದು ಸಾಂಗ್, ಒಂದ್ ದಿನಕ್ಕೆ ಒಂದು ಸಾಂಗ್ ಪ್ಲೇ ಮಾಡ್ತೀರಾ. ಆಯ್ತಾ, ರಿಪೀಟೆಡ್ಲಿ ಅದನ್ನೇ ಪ್ಲೇ ಮಾಡಿ. ಆಯ್ತಾ, ಒಂದ್ ಸಾಂಗ್ ಆದ್ಮೇಲೆ ನೆಕ್ಸ್ಟ್ ಸಾಂಗಿಗೆ ಹೋಗ್ಬೇಡಿ, ಒಂದೇ ಸಾಂಗ್ ಇಟ್ಕೊಂಡು ರಿಪೀಟೆಡ್ಲಿ ಅದನ್ನೇ ಪ್ಲೇ ಮಾಡಿ, ಅಕಸ್ಮಾತ್ ನೀವು ಕೇಳೋದಾದ್ರೆ. ಆಯ್ತಾ, ಒಂದು 15 ನಿಮಿಷ ಅದಕ್ಕೆ ಎತ್ತಿಟ್ಬಿಡಿ. ಓಕೆ, ಪ್ರತಿದಿನ ಹಾಡು ಕೇಳೋದು ಅದೇ ಟೈಮಿಗೆ. ಆಯ್ತಾ, ಅದೇನಾಗುತ್ತೆ, ನಿಮ್ ಮಗುಗೂ ಕೂಡ ಅದೇ ಟೈಮ್ ರುಟೀನ್ ಸೆಟ್ ಆಗ್ಬಿಡುತ್ತೆ. ನೀವು ನೋಡಿಬೇಕಾದ್ರೆ ಆಫ್ಟರ್ ಬರ್ತ್. ಆಯ್ತಾ, ಸೊ ಮಗುವಿನ ಜನನ ಆಗಿದೆ, ಆಯ್ತಾ, ಮಗು ಇವಾಗ ಅಳ್ತಾ ಇದೆ ಅಂತ ಅನ್ಕೊಳ್ಳಿ, ಆ ಸಾಂಗ್ ಆ ಟೈಮಲ್ಲಿ ಆ ರುಟೀನಲ್ಲಿ ಅದು ಪ್ಲೇ ಆಗ್ಬೇಕಿತ್ತು, ಆಗಿಲ್ಲ ಅಂತಂದ್ರೆ ಮಗು ಏನಾದ್ರು ಅಂತ ಇರುತ್ತೆ. ಆಯ್ತಾ, ನೀವು ಅದನ್ನ ಪ್ಲೇ ಮಾಡಿ ನಿಜವಾಗ್ಲೂ ಅದು ಕಾಮ್ ಆಗುತ್ತೆ, ಅಥವಾ ನೀವೇ ಹೇಳಿ ಕಾಮ್ ಆಗುತ್ತೆ. ಆಯ್ತಾ, ಇದನ್ನ ಮಾಡಿ ನೋಡಿ. ಅಂಡ್ ಇನ್ನೂ ಒಂದು ಹೇಳ್ತೀನಿ ನಿಮ್ಗೆ, ಎಲ್ಲರೂ ಯಾವ್ದಾದ್ರು ಒಂದು ಲಾಲಿ ಹಾಡು ಕಲೀರಿ. ಆಯ್ತಾ, ಸೊ ಮಗುಗೆ ನೀವು ಲತಾ ಮಂಗೇಶ್ಕರೇ ಆಗ್ಬೇಕು ಅಂತ ಏನೂ ಇಲ್ಲ, ಮಗುಗೆ ನೀವೇ ಲತಾ ಮಂಗೇಶ್ಕರ್, ನೀವೇ ಸೋನು ನಿಗಮ್, ನೀವೇ ಎಲ್ಲಾನು. ಆಯ್ತಾ, ಅದಕ್ಕೆ ನೀವು ಎಲ್ಲರೂ ಕೂಡ ಲಾಲಿ ಹಾಡನ್ನ ಕಲೀರಿ. ಆಯ್ತಾ, ಅದನ್ನ ದಿನ ಒಂದೇ ಟೈಮಲ್ಲಿ ಕಲಿತಾ ಹೋಗಿ. ಆಯ್ತಾ, ಮಗು ಬಂದ್ಮೇಲೂ ಕೂಡ ಆ ಟೈಮಲ್ಲಿ ಆ ಲಾಲಿ ಹಾಡು ಹೇಳಿ, ಅದು ಆರಾಮಾಗಿ ಮಲಗುತ್ತೆ. ಆಮೇಲೆ ನೀವು ಯಾವಾಗ ಹೇಳಿದ್ರು ಅದಕ್ಕೆ ಗೊತ್ತಾಗುತ್ತೆ ಲಾಲಿ ಹಾಡಿಗೂ ನಿದ್ದೆಗೂ ಕನೆಕ್ಷನ್. ಆಯ್ತಾ, ಸೊ ಜಾಸ್ತಿ ತೂಗೋದೇ ಬೇಡ. ನನ್ನ ಅಜ್ಜಿ ಹೇಳ್ತಾ ಇದ್ರು, ನಿನ್ ಮಕ್ಳು ಜಾಸ್ತಿ ತೂಗೋದೇ ಬೇಡ, ನೀನ್ ಹಾಡು ಹೇಳಿದ್ರೆ ಮಲಗ್ತಾ ಬಿಡು. ತೂಗಿ ತೂಗಿ ಕೈ ನೋವಾಗ್ತಿತ್ತು ಅವಾಗಿನ ಮಕ್ಳನ್ನ, ತೂಗಿ ತೂಗಿ ನಮ್ಗೆಲ್ಲ ಕೈ ನೋವಾಗ್ತಿತ್ತು, ನಿನ್ ಮಗಳ ಹಾಡು ಹೇಳಿದ್ರೆ ಮಲಗ್ಬಿಡ್ತಾಳೆ. ಆಯ್ತಾ, ಸೊ ಇದನ್ನ ಯಾಕೆ ಆ ಡಿಫ್ರೆನ್ಸ್ ಬಂದಿದ್ದು ಅಂತಂದ್ರೆ, ತುಂಬಾ ಎಫರ್ಟ್ ಕಮ್ಮಿ ಆಗುತ್ತೆ. ಆಯ್ತಾ, ಮಾಡಿ ನೋಡಿ ನೀವು ಎಲ್ಲರೂ. ನೀವು ನಾನು ಚೆನ್ನಾಗಿ ಹಾಡು ಹೇಳಲ್ಲ ಅದೆಲ್ಲ ಬಿಟ್ಬಿಡಿ, ಹೆಂಗ್ ಹೇಳ್ತಿರೋ ಹೇಳಿ, ಬಟ್ ನೀವೇ ಹೇಳಿ. ಆಯ್ತಾ, ಯಾಕಂದ್ರೆ ನಿಮಗಿರೋ ಅಷ್ಟು ಬಾಂಡಿಂಗ್ ಆ ಮಗುಗೆ ಯಾರ ಜೊತೆನೂ ಇಲ್ಲ. ಆಯ್ತಾ, ಅಷ್ಟು ಬಾಂಡಿಂಗ್ ಇರುತ್ತೆ, ನಿಮ್ಮ ಮಾತು ಅಷ್ಟು ಕೇಳುತ್ತೆ, ನಿಮ್ಮ ವಾಯ್ಸ್ ಅಂದ್ರೆ ಅಷ್ಟು ಇಷ್ಟ ಆಗುತ್ತೆ ಮಗುಗೆ. ಆಯ್ತಾ, ಸೊ ನನ್ ಮಗುಗ್ ನಾನೇ ಲತಾ ಮಂಗೇಶ್ಕರ್, ನಾನೇ ಹಂಗಂದ್ರೆ ನಾನೇ ಪ್ರೌಡ್ ಆಗಿ ಫೀಲ್ ಆಗ್ಬೇಕಲ್ವಾ, ಸೊ ಹಂಗ್ ಫೀಲ್ ಆಗ್ಬೇಕು ನೀವು. ಸೊ ಎಲ್ಲರೂ ನನಗೆ
ಇವತ್ತು ಟಾಸ್ಕ್ ಇದೆ ಆಯ್ತಾ, ಏನಂದ್ರೆ ಎಲ್ಲರೂ ಯಾವ್ದಾದ್ರು ಒಂದು ಲಾಲಿ ಹಾಡು, ಏನ್ ಸರ್ಚ್ ಮಾಡ್ತಿರೋ, ನೀವೇ ಬರಿತೀರೋ, ಅಥವಾ ನಿಮ್ಮ ಅಮ್ಮನ್ ಕೇಳಿ ಕಲಿತಿರೋ, ಅಜ್ಜಿ ಕೇಳಿ ಕಲಿತಿರೋ, ನನಗೆ ಗೊತ್ತಿಲ್ಲ ಆಯ್ತಾ. ದೇರ್ ಆರ್ ಮೆನಿ ವೇಸ್ ಆಯ್ತಾ. ನನ್ನ ಹತ್ರನೂ ಸಾಂಗ್ಸ್ ಇದೆ ಲಾಲಿ ಹಾಡು, ಬಟ್ ನಿಮ್ಮ ಕ್ರಿಯೇಟಿವಿಟಿ ನನಗೆ ಗೊತ್ತಾಗಬೇಕು ಆಯ್ತಾ. ಸೊ ಅದಕ್ಕೆ ಕಮ್ ಅಪ್ ವಿತ್ ಲಲೆಬೀಸ್ ಆಯ್ತಾ. ಎಲ್ಲರೂ ಒಂದೊಂದು, ನಾನು ಇದನ್ನೇ ಕಲಿತೀನಿ, ಯಾವ್ದಾದ್ರು ಒಂದ್ ಇಟ್ಕೊಳ್ಳಿ ಆಯ್ತಾ. ಎಲ್ಲದೂ ಕಲೀರಿ ಅಂತ ನಾನು ಹೇಳ್ತಾ ಇಲ್ಲ, ಒಂದೇ ಒಂದ್ ಕಲೀರಿ, ಹೊಸದು, ನಿಮಗೆ ಹೊಸದು ಅನ್ಸಿರ್ಬೇಕದು ಆಯ್ತಾ. ಒಂದೇ ಒಂದ್ ಕಲೀರಿ, ಅದನ್ನೇ ಹೇಳ್ತಾ ಹೋಗಿ, ಅದನ್ನೇ ಪ್ರಾಕ್ಟೀಸ್ ಮಾಡಿ, ಓಕೆನಾ. ಸೊ ದಿನಾನು ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು ನೀವು, ಓಕೆ. ಅದನ್ನ ಯಾವ ಸಾಂಗ್ ಅಂತ ಹೇಳಿ ಡಿಸೈಡ್ ಮಾಡಿ ನಾಳೆ ಒಳಗಡೆ ನನಗೆ ಗ್ರೂಪ್ ಅಲ್ಲೇ ಹಾಕ್ಬಿಡಿ, ಅಲ್ಲೇ ಫೇಸ್ಬುಕ್ ಗ್ರೂಪ್ ಅಲ್ಲೇ ಹಾಕ್ಬಿಡಿ. ಯಾಕಂದ್ರೆ ಎಲ್ಲರಿಗೂ ಒಂದು ಲಿಸ್ಟೇ ಸಿಕ್ಬಿಡುತ್ತೆ, ಒಬ್ಬೊಬ್ರು ಇದಿಷ್ಟು ಜನ 14 ಲಿಸ್ಟ್ ಹಾಕಿದ್ರೆ 14 ಲಾಲಿ ಹಾಡ್ ಸಿಗುತ್ತೆ, ಪ್ಲೇ ಲಿಸ್ಟ್, ಓಕೆ. ಸೊ ಅದನ್ನ ಒಂದು ಹೆಡ್ಡಿಂಗ್ ಆದ್ರೂ ಹಾಕಿ, ಪರವಾಗಿಲ್ಲ, ಒಂದ್ ಲೈನ್ ಆದ್ರೂ ಅಷ್ಟೇ ಆಯ್ತಾ. ಸೊ ಉಳ್ದಿದ್ದೆಲ್ಲ ಹಾಕ್ಬೇಕಂತ ಹೇಳಿಲ್ಲ, ಬೇಕಾದ್ರೆ ಪೂರ್ತಿ ಸಾಂಗ್ ಹಾಕೋದಿದ್ರು ಹಾಕಿ, ಬಟ್ ಅಟ್ ಲೀಸ್ಟ್ ಹೆಡ್ಡಿಂಗ್ ಹಾಕಿ, ನಾನು ಇದನ್ನ ಕಲಿತೀನಿ, ಓಕೆ. ಸೊ ನೀವು ಒಂದ್ ಸ್ವಲ್ಪ ಕೆಲಸ ಇರ್ಲಿ ನಿಮಗೂ, ಸುಮ್ನೆ ಎಲ್ಲ ಸ್ಪೂನ್ ಫೀಡಿಂಗ್ ಆಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸೊ ನಿಮ್ಮ ಕ್ರಿಯೇಟಿವಿಟಿ ಯೂಸ್ ಮಾಡಕ್ಕೆ ಇದು ಟಾಸ್ಕ್, ಓಕೆನಾ, ಮಾಡಿ. ಓಕೆ, ಇನ್ನೂ ತುಂಬಾ ಕಾನ್ಸೆಪ್ಟ್ ಇದೆ, ಬಟ್ ನಾಳೆ ಕವರ್ ಮಾಡೋಣ. ಇವತ್ತು ಸ್ವಲ್ಪನಾದ್ರೂ ಮೆಡಿಟೇಷನ್ ಮಾಡೋಣ, ಓಕೆ. ಪೂರ್ತಿ ಇದೆ ಆಗ್ಬಿಡುತ್ತಿಲ್ಲ ಅಂದ್ರೆ. ಎಸ್, ಮಂಡೇ ಕ್ಲಾಸಲ್ಲಿ ನಾನು ಡೆಲಿವರಿ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ಭಾವನಾ ಅವರು ಆ್ಯಂಡ್ ಹರ್ಷಿತಾ ಅವರು ಈಗ ಸದ್ಯಕ್ಕೆ ನಿಯರ್ ಟು ಡೆಲಿವರಿ ಇರೋದು. ಅವರಿಗೆ ನಾನು ಫೋನ್ ಕಾಲಲ್ಲಿ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಆದಷ್ಟು. ಸೊ ಇನ್ನೂ ಬೇಕಾದ್ರೆ ನಂಗೆ ಕೇಳಿ ಭಾವನಾ, ಹರ್ಷಿತಾ, ಓಕೆ. ಸೊ ಇನ್ನೂ ಏನಾದರೂ ಡೌಟ್ ಇದ್ರೆ, ಹರ್ಷಿತಾ ಅವ್ರಿಗೆ ಸಿಸೇರಿಯನ್ ಆಗ್ಲೇ ಸಜೆಸ್ಟ್ ಮಾಡಿದ್ದಾರೆ, ಡೇಟ್ ಕೂಡ ಫಿಕ್ಸ್ ಆಗಿದೆ, ಮೇ ಬಿ ಆನ್ ಸಂಡೇ ಶಿಲ್ ಡೆಲಿವರ್ ದ ಬೇಬಿ ಬಟ್ ಅವ್ರಿಗೆ ನಾರ್ಮಲ್ ತುಂಬಾ ಆಸೆ ಇತ್ತು. ವಾಟ್ ಎವರ್ ಇಟ್ ಈಸ್, ಪಾಸಿಟಿವ್ ಡೆಲಿವರಿ ಈಸ್ ಇಂಪಾರ್ಟೆಂಟ್ ಅಲ್ವಾ, ಮಗು ಚೆನ್ನಾಗಿರೋದೇ ಇಂಪಾರ್ಟೆಂಟ್. ಅದಕ್ಕೆಲ್ಲ ಆಲ್ಮೋಸ್ಟ್ ಪ್ರಿಪೇರ್ ಆಗಿದ್ದಾರೆ ಅವರು, ಓಕೆ. ಈ ತರ ತುಂಬಾ ಹತ್ರ ಇರೋರು ನಂಗೆ ಮೆಸೇಜ್ ಮಾಡಿ, ಅದರ್ವೈಸ್ ನಾನು ಮಂಡೇ ಕವರ್ ಮಾಡ್ತೀನಿ ಟಾಪಿಕ್ಸ್, ಓಕೆ. ಎಸ್, ರಕ್ಷಿತಾ ಇವಾಗೆ ಹಾಕಿದ್ರು, ಜೋ ಜೋ ಲಾಲಿ ನಾ ಹಾಡುವೆ, ಚಿನ್ನ ನಿನ್ನ ಮುದ್ದಾಡುವೆ ಅಲ್ವಾ, ಓಕೆ ಗುಡ್. ಸೊ ಆ ಥರ ಎಲ್ಲರೂ ಒಂದೊಂದು ಸಾಂಗ್ ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗುತ್ತೋ ಅದನ್ನ ಹಾಕಿ ಆಯ್ತಾ. ಓಕೆ, ಥ್ಯಾಂಕ್ ಯು ರಕ್ಷಿತಾ ಅವರೇ. ಓಕೆ, ಲೆಟ್ ಅಸ್ ಬ್ಲೆಸ್ ಹರ್. ಇವತ್ತು, ಓಕೆ, ಇವತ್ತೇ ಅಲ್ವಾ ನಮ್ದು ಈ ವೀಕಿನ ಲಾಸ್ಟ್ ಸೆಷನ್. ಎಲ್ಲರೂ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕ್ಬಿಡಿ ಹರ್ಷಿತಾ ಅವ್ರಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳಿ, ಅವ್ರಿಗೂ ಖುಷಿ ಆಗುತ್ತೆ. ಮೇ ಬಿ ಅವ್ರು ಇಲ್ಲಿಲ್ಲ ಅನ್ಸುತ್ತೆ ಇವಾಗ. ಹಾ, ಇಲ್ಲ ಅನ್ಸುತ್ತೆ ಅವ್ರು, ಅಲ್ವಾ. ಹರ್ಷಿತಾ ಬೇರೆ ಹರ್ಷಿತಾ ಇದಾರೆ ಅನ್ಸುತ್ತೆ ಮೇಡಮ್, ಇದ್ದೀರಾ? ಹರ್ಷಿತಾ ಅಂತ ಇಬ್ರು ಕಾಣುತ್ತೆ. ಹರ್ಷಿತಾ ಇದ್ದಾರೆ, ಮೇ ಬಿ ಇವರಲ್ಲ ಅಲ್ವಾ. ಹರ್ಷಿತಾ ಅವರೇ ನೀವಾ ಡೆಲಿವರಿ ಡೇಟ್ ಕೊಟ್ಟಿರೋದು? ಇಲ್ಲ, ಇಲ್ಲ. ಇಲ್ಲ ಅಲ್ವಾ ಓಕೆ. ಸೊ ಇನ್ನೊಬ್ರು ಹರ್ಷಿತಾ, ಓಕೆ. ಸೊ ಅವ್ರಿಗೆ ಕೂಡ ನಾವು ನಮ್ಮ ಕಡೆಯಿಂದ ಬೆಸ್ಟ್ ವಿಶಸ್, ಅವ್ರಿಗೋಸ್ಕರ ಪ್ರೇ ಮಾಡೋಣ ಒಂದೆರಡು ನಿಮಿಷ, ಓಕೆ. ಸೊ ಫಸ್ಟ್ ನಾವು ಮೆಡಿಟೇಷನ್ ಮಾಡೋಣ, ಓಕೆ. ಎಲ್ಲರೂ ನೇರವಾಗಿ ಕುತ್ಕೊಳ್ಳಿ, ರಿಲ್ಯಾಕ್ಸ್, ನಿಧಾನವಾಗಿ ಕಣ್ಣುಗಳನ್ನ ಮುಚ್ಚಿ, ಟೇಕ್ ಅ ಡೀಪ್ ಬ್ರೀತ್ ಇನ್, ನಿಧಾನವಾಗಿ ಉಸಿರನ್ನ ಒಳಗೆ ಎಳ್ಕೊಳ್ಳಿ, ಮತ್ತೊಮ್ಮೆ ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. Breathe in deeply till your abdomen. Breathe out. Breathe in and breathe out. Relax. ನಿಮ್ಮ ಇಡೀ ದೇಹ ರಿಲ್ಯಾಕ್ಸ್ಡ್ ಆಗಿರ್ಲಿ, ನೆತ್ತಿಯಿಂದ ಪಾದದವರೆಗೆ ನಿಮ್ಮ ಮುಖದ ಭಾಗ ರಿಲ್ಯಾಕ್ಸ್ ಆಗಲಿ, ನಿಮ್ಮ ಕುತ್ತಿಗೆಯ ಭಾಗ ರಿಲ್ಯಾಕ್ಸ್ ಆಗಲಿ, ನಿಮ್ಮ ಭುಜಗಳು ಹಾಗೂ 2 ಕೈಗಳು ರಿಲ್ಯಾಕ್ಸ್ ಆಗಲಿ. ಎದೆ ಭಾಗವನ್ನು ರಿಲ್ಯಾಕ್ಸ್ ಮಾಡಿ, ಹೊಟ್ಟೆಯ ಭಾಗವನ್ನು ರಿಲ್ಯಾಕ್ಸ್ ಮಾಡಿ, ಬೆನ್ನಿನ ಭಾಗವನ್ನು ರಿಲ್ಯಾಕ್ಸ್ ಮಾಡಿ, ಸೊಂಟದ ಭಾಗವನ್ನು ರಿಲ್ಯಾಕ್ಸ್ ಮಾಡಿ,
ಎರಡೂ ಕಾಲುಗಳನ್ನು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್. ಈಗ ನಿಮ್ಮ ಬಲಗೈಯನ್ನ ಎದೆ ಮೇಲೆ ಇಟ್ಕೊಳ್ಳಿ, ಎಡಗೈಯನ್ನ ಹೊಟ್ಟೆ ಮೇಲೆ ಇಟ್ಕೊಳ್ಳಿ. ಈಗ ನಿಮ್ಮ ಎದೆಯಲ್ಲಿ ಒಂದು ಹಣತೆ, ಒಂದು ಜ್ಯೋತಿ ಹಾಗೆ ಪ್ರಜ್ವಲವಾಗಿ ಹೊಳಿತಾ ಇರೋ ಹಾಗೆ ಫೀಲ್ ಮಾಡಿ. ಮತ್ತು ನಿಮ್ಮ ಗರ್ಭಾಶಯದಲ್ಲಿ ಅಲ್ಲಿರುವಂತಹ ಮಗು, ನಿಮ್ಮ ಮಗುವಿನ ಎದೆಯಲ್ಲಿ ಕೂಡ ಒಂದು ದಿವ್ಯವಾದ ಜ್ಯೋತಿ ಪ್ರಖರವಾಗಿ ಅದು ಉರಿತಾ ಇದೆ, ಕಂಗೊಳಿಸ್ತಾ ಇದೆ. ಅದರ ಪ್ರಭಾವಳಿ ನಿಮ್ಮ ಗರ್ಭದ ಸುತ್ತ ಹರಡಿದೆ. ಅಲ್ಲಿಂದ ಬಂದಂತಹ ಬೆಳಕು ಗರ್ಭವನ್ನ ತುಂಬಿಕೊಂಡಿದೆ. ನಿಮ್ಮ ಹೃದಯದಲ್ಲಿ ಉರಿತಾ ಇರುವಂತಹ ಜ್ಯೋತಿ, ನಿಮ್ಮ ಮಗುವಿನ ಹೃದಯದಲ್ಲಿ ಉರಿತಾ ಇರುವಂತಹ ಜ್ಯೋತಿ, ಇದು ದಿವ್ಯವಾದ ಜ್ಯೋತಿ. ಈ ಎರಡೂ ದೀಪಗಳಿಂದ ಬಂದಂತಹ ಶಕ್ತಿ ನಿಮ್ಮ ಇಡೀ ದೇಹವನ್ನ ಪ್ರವೇಶ ಮಾಡಿ, ಇಡೀ ದೇಹವನ್ನ ಕವರ್ ಮಾಡ್ತಾ ಇನ್ನೂ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ನಿಮ್ಮ ದೇಹದ ಸುತ್ತ ಒಂದು ಪ್ರಭಾವಳಿ, ಹಳದಿ ಬಣ್ಣ ಅಥವಾ ಬಂಗಾರದ ಬಣ್ಣದ ಪ್ರಭಾವಳಿ, ಆರ. ನಿಮ್ಮ ಆರದಲ್ಲಿ ಪೂರ್ತಿಯಾಗಿ ಬಂಗಾರದ ಬಣ್ಣ ತುಂಬಿಕೊಂಡಿದೆ. ಇದು ದಿವ್ಯವಾದ ಶಕ್ತಿ. ಈ ದೈವಿಕ ಭಾವವನ್ನು ನಿಮ್ಮ ಮನಸ್ಸಿಗೆ ತಂದ್ಕೊಳ್ಳಿ. ದೈವಿಕ ಭಾವನೆಯಿಂದ ನಿಮ್ಮ ಮಗುವನ್ನ ನಿಮ್ಮ ಗರ್ಭದ ದೇವಸ್ಥಾನದಲ್ಲಿ ನೀವು ಇಟ್ಟಿದ್ದೀರಾ. ಈ ದೇವಸ್ಥಾನದ ಒಳಗಿರುವ ಬಾಲರಾಮ ಅಥವಾ ಬಾಲಹನುಮ, ಬಾಲರಾಯರು ಅಥವಾ ನಿಮ್ಮ ಇಷ್ಟ ದೇವರನ್ನ, ಅವರ ಸ್ವರೂಪ, ಬಾಲಸ್ವರೂಪ, ಬಾಲಶಿವ, ಬಾಲಗಣೇಶ, ಬಾಲಕೃಷ್ಣ, ಈ ರೀತಿಯಾಗಿ ಒಂದು ಪುಟ್ಟ ದೇವರ ಮೂರ್ತಿಯ ರೂಪದಲ್ಲಿ ನಿಮ್ಮ ಗರ್ಭದಲ್ಲಿರುವಂತಹ ಮಗುವನ್ನ ನೀವು ನೋಡ್ತಾ ಹೋಗಿ. ನಮ್ಮ ದೇಹವೇ ದೇಗುಲ, ಅದರಲ್ಲೂ ಈಗ ನಿಮ್ಮ ಮಗುವನ್ನ ಪೋಷಣೆ ಮಾಡ್ತಾ ಇರುವಂತಹ ನಿಮ್ಮ ಗರ್ಭಾಶಯ ಒಂದು ದೇಗುಲದ ಹಾಗೆ. ಅದರ ಒಳಗಿರುವ ದೈವವನ್ನ, ದೈವತ್ವವನ್ನ ನಿಮ್ಮ ಮಗುವಿನಲ್ಲಿ ನೋಡ್ತಾ ಹೋಗಿ. ಇಟ್ ಈಸ್ ವೆರಿ ಪ್ಯೂರ್. ಯಾವುದೇ ರೀತಿಯಾದಂತಹ ಕೆಟ್ಟ ಮನೋಭಾವನೆ ವಿಷಯಗಳು ಅದಕ್ಕೆ ಯಾವುದೂ ಇಲ್ಲ. ಇಟ್ ಈಸ್ ವೆರಿ ಪ್ಯೂರ್, ವೆರಿ ಕ್ಲೀನ್. ಒಂದು ಹಾಲಿನ ರೀತಿಯಾದಂತಹ ಮನಸ್ಸು, ಬಿಳಿಯ ಹಾಳೆಯ ರೀತಿಯಾದಂತಹ ಮನಸ್ಸು. ಅದರ ಮೇಲೆ ನಿಮ್ಮ ಭಕ್ತಿಯಿಂದ ಕೆಲವೊಂದು ಬಣ್ಣಗಳಿಂದ ನೀವು ಡಿಸೈನ್ ಮಾಡ್ತಾ ಹೋಗ್ತಾ ಇದ್ದೀರಾ. ಈ ಚಿತ್ರಕ್ಕೆ ಬಣ್ಣ ತುಂಬ್ತಾ ಹೋಗ್ತಾ ಇದ್ದೀರಾ. ನಿಮ್ಮ ಮಗುವಿನ ಭವಿಷ್ಯವನ್ನ ನೀವು ತಾಯಿಯಾಗಿ ಬಣ್ಣಗಳನ್ನ ತುಂಬಿರೋ ಹಾಗೆ ಮಾಡ್ತಾ ಇದ್ದೀರಾ, ಕಲರ್ಫುಲ್ ಆಗಿ ಮಾಡ್ತಾ ಇದ್ದೀರಾ. ಈ ಎಲ್ಲ ಕಲಿಕೆಗೆ ನೀವು ನಿಮ್ಮ ಮಗುಗೆ ಥ್ಯಾಂಕ್ಸ್ ಹೇಳ್ತಾ ಬನ್ನಿ. ನಿಮ್ಮ ಮಗು ನಿಮ್ಮ ಗರ್ಭದಲ್ಲಿ ಖುಷಿಯಾಗಿದೆ, ಆರಾಮವಾಗಿದೆ, ಆರೋಗ್ಯವಾಗಿದೆ ಅನ್ನೋದನ್ನ ಫೀಲ್ ಮಾಡ್ತಾ ಬನ್ನಿ. ಎಲ್ಲರೂ ಕೂಡ ತುಂಬ ಹೃದಯದಿಂದ ನಿಮ್ಮ ಮಗುವನ್ನ ನಿಮ್ಮ ಪ್ರೀತಿಯಿಂದ ಆಲಿಂಗನ ಮಾಡಿ. ನಿಮ್ಮ ಹೊಟ್ಟೆಯ ಮೇಲೆ ಕೈ ಸವರ್ತಾ ನಿಮ್ಮ ಮಗುವಿನ ಇರುವಿಕೆಯನ್ನ ಅಲ್ಲಿ ಫೀಲ್ ಮಾಡ್ತಾ, ಸೆಂಡ್ ಯೋರ್ ಲವ್,
ನಿಮ್ಮ ಸ್ಪರ್ಶದ ಮೂಲಕ ನಿಮ್ಮ ಮಗುವಿಗೆ, ನಿಮ್ಮ ಮಗುವಿನ ದೇಹಕ್ಕೆ, ಅದರ ಸ್ಕಿನ್, ಅದರ ಚರ್ಮಕ್ಕೆ ನೀವು ನಿಮ್ಮ ಪ್ರೀತಿಯನ್ನ ಕಳಿಸ್ತಾ ಇದ್ದೀರಾ. ನಿಮ್ಮ ಮಗುವಿನ ಹೊರ ಚರ್ಮದಿಂದ ಹಿಡಿದು ದೇಹದ ಒಳಗಿನ ಅಂಗಾಂಗಗಳಿಗೂ ಕೂಡ ನಿಮ್ಮ ಪ್ರೀತಿ ತಲುಪ್ತಾ ಇದೆ ಅನ್ನೋ ತರ ಫೀಲ್ ಮಾಡಿ. Your baby is safe, happy and healthy inside your tummy. God bless you. Take a deep breath in. ನಿಧಾನವಾಗಿ ಪ್ರೀತಿಯಿಂದ ಉಸಿರನ್ನ ಹೊಟ್ಟೆಯವರೆಗೆ ತಲುಪೋ ಹಾಗೆ ತಗೊಳ್ಳಿ. Breathe out. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. Again breathe in with love. Breathe out. Again breathe in. Breathe out. Relax. Relax. ಈಗ ಮತ್ತೊಮ್ಮೆ ನಿಮ್ಮ ಮಗು ನಿಮ್ಮ ಜೊತೆ ಕನೆಕ್ಟ್ ಆಗಿರೋದನ್ನ ಫೀಲ್ ಮಾಡಿ. ಅದನ್ನ ಹಾಗೆ ಫೀಲ್ ಮಾಡ್ತಾ ನಿಮ್ಮ ಮಗುವಿನ ಜೊತೆ ಸ್ವಲ್ಪ ವಿಷಯಗಳನ್ನ ಶೇರ್ ಮಾಡ್ತಾ ಬನ್ನಿ. ನೀವೇನಾದ್ರೂ ಮಾತಾಡ್ಬೇಕು ಅಂತಿದ್ರೆ, ನಿಮ್ಮ ಮಗುಗೆ ಏನಾದ್ರೂ ಕೇಳ್ಕೋಬೇಕು ಅಂತಿದ್ರೆ, ನಿಮ್ಮ ಮಗುಗೆ ಏನಾದ್ರೂ ಇನ್ಸ್ಟ್ರಕ್ಷನ್ಸ್ ಕೊಡ್ಬೇಕಾಗಿದ್ರೆ, ದ ಟೈಮ್ ಈಸ್ yours. ನಿಮ್ಮದೇ ಮಾತುಗಳಲ್ಲಿ ಹೇಳ್ತಾ ಬನ್ನಿ. ನಿಮ್ಮ ಮಗುಗೆ ಒಂದು ಲೆಟರ್ ಬರೆಯೋದಾದ್ರೆ ಅದರಲ್ಲಿ ಏನೇನಿರುತ್ತೆ ಅದೇ ರೀತಿಯಾಗಿ ನಿಮ್ಮ ಮಗುವಿನ ಜೊತೆ ಕಾನ್ವರ್ಸೇಷನ್ ಮಾಡ್ತಾ ಬನ್ನಿ. ರಿಲ್ಯಾಕ್ಸ್. ಮತ್ತೊಮ್ಮೆ ಟೇಕ್ ಅ ಡೀಪ್ ಬ್ರೀತ್ ಇನ್ with love and breathe out. Relax. Again breathe in and breathe out. ಈಗ ನಿಮ್ಮ ಎರಡೂ ಕೈಗಳನ್ನು ರಬ್ ಮಾಡಿ ನಿಮ್ಮ ಮುಖದ ಮೇಲೆ ಇಟ್ಟು ಟ್ರಾನ್ಸ್ಫರ್ ದ ಎನರ್ಜಿ, ಧ್ಯಾನದಿಂದ ಬಂದಂತಹ ಶಕ್ತಿಯನ್ನು ನಿಮ್ಮ ಮುಖಕ್ಕೆ, ಕಣ್ಣುಗಳಿಗೆ ಕಳಿಸ್ತಾ ಇದ್ದೀರಾ. ಎರಡು ಕೈಗಳನ್ನು ನೋಡಿ, ಭೂಮಿ ತಾಯಿಯನ್ನು ನೋಡಿ ಆಶೀರ್ವಾದ ಪಡೀರಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಟಾಸ್ಕ್ ನೆನಪಿದೆ ಅಲ್ವಾ ಎಲ್ಲರಿಗೂ? ಸೊ ಮ್ಯಾಮ್ ಗ್ರೂಪ್ ಅಲ್ಲಿ ಹೇಳಿ. ನಮ್ ನಾದ್ನಿಗೆ ನಿನ್ನೆ ರಾತ್ರಿ ಗಂಡ್ ಮಗು ಆಯ್ತು. ನಿಮ್ ಬ್ಲೆಸ್ಸಿಂಗ್ಸ್ ಹೇಳಿ ಮೇಡಮ್. ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ಎಲ್ಲಾನು ಚೆನ್ನಾಗಾಗ್ಲಿ ಆಯ್ತಾ. ಹೀಲಿಂಗ್ ಎಲ್ಲ ಅವ್ರಿಗೆ ಚೆನ್ನಾಗಾಗ್ಲಿ, ಮಗು ಆರೋಗ್ಯವಾಗಿ ಬೆಳೀಲಿ ಆಯ್ತಾ. ಥ್ಯಾಂಕ್ ಯು. ಬ್ರೆಸ್ಟ್ ಫೀಡಿಂಗ್ ಎಲ್ಲಾನು ಚೆನ್ನಾಗಿ ಮಾಡ್ಸೋಕ್ ಹೇಳಿ. ಅದ್ರಲ್ಲೂ ರೂಟೀನ್ ಇದ್ರೆ ಇನ್ನ ಈಸಿ ಆಗುತ್ತೆ. ಓಕೆ, ಮೋಸ್ಟ್ಲಿ ಅಂದ್ರೆ ನಾವು ವಿಡಿಯೋ ಕಾಲ್ ಮಾಡಿದಾಗ ಆಗಿರ್ಲಿಲ್ಲ ಅನ್ಸುತ್ತೆ. ಅಂದ್ರೆ ಅವ್ರದ್ದು ಮುಂಚೆನೆ ಡೆಲಿವರಿ ಆಗ್ಬಿಡ್ತು. ಅದಕ್ಕೆ ರೆಡಿ ಆಗಿರ್ಲಿಲ್ಲ ಅನ್ಸುತ್ತೆ. ಇವಾಗ ಜಸ್ಟ್ ಅವರು ಡಾಕ್ಟರ್ ಹೇಳಿರೋದೇ ಕುಡಿಸ್ತಾ ಇದ್ದಾರೆ ಮೇಡಮ್ ಮೋಸ್ಟ್ಲಿ. ಎಸ್, ಈ ವಿಷಯದ ಬಗ್ಗೆನೂ ನಾವು ನಿಜವಾಗ್ಲೂ ಮಾತಾಡ್ಲೇಬೇಕು ಆಕ್ಚುಲಿ, ಬ್ರೆಸ್ಟ್ ಫೀಡಿಂಗ್ ವಿಷಯದಲ್ಲಿ. ಅಂಡ್ ಇನ್ನೂ ನನಗೆ ಒಂದು ಆಸೆ, ಅದು 3 ವೀಕ್ಸ್ ಅಥವಾ 2 ವೀಕ್ಸ್ ಮುಂಚೆನೆ ಆಗ್ಬಿಡ್ತು ಮೇಡಮ್. ಅವ್ರದ್ದು ವಾಟರ್ ಲೆವೆಲ್ ಕಡಿಮೆ ಇತ್ತು. ಓಕೆ, ಅದಕ್ಕೋಸ್ಕರ ಅದೆಲ್ಲ ಪರವಾಗಿಲ್ಲ. 3 ವೀಕ್ಸ್ 2 ವೀಕ್ಸ್ ಮುಂಚೆ ಆದ್ರೆ ಏನ್ ತೊಂದ್ರೆ ಇಲ್ಲ. ಆಲ್ಮೋಸ್ಟ್ ಇವಾಗೆಲ್ಲ ಹಂಗೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸ್ವಲ್ಪ ಕಾಂಪ್ಲಿಕೇಶನ್ಸ್ ನ ಕಮ್ಮಿ ಮಾಡೋದಕ್ಕೆ ಡಾಕ್ಟರ್ಸೇ ಇವನ್ ಇಂಡ್ಯೂಸ್ ಮಾಡ್ತಾರೆ, ಏನಾದ್ರು ಮಾಡಿ ಒಂದು 2-3 ವೀಕ್ಸ್ ಮುಂಚೆನೆ ಮಾಡಿಸ್ಬಿಡ್ತಾರೆ. ಬಟ್ 7 ಮಂತ್ಸ್ ಅಲ್ಲ ತಾನೆ, 7-8 ಮಂತ್ಸ್ ಅಲ್ಲ, 9th ಅಲ್ಲೇ ಇತ್ತಲ್ವಾ? ಹೌದೌದು. ಓಕೆ, ನೋ ಪ್ರಾಬ್ಲಮ್, ಏನಾಗಲ್ಲ. ಆಲ್ಮೋಸ್ಟ್ ಒಂದು 36 ವೀಕ್ಸ್ ಅಲ್ಲಿ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಎಲ್ಲ ಇದಾಗಿರುತ್ತೆ, ಡೆವಲಪ್ ಆಗಿರುತ್ತೆ ಆಯ್ತಾ. ಸೊ ಅದೇನಂದ್ರೆ ನಮ್ಮ ನಮ್ಮ ಎಲ್ಲರೂ ಇದು ಒಂದು ಮಾಡ್ಲೇಬೇಕು. ಬ್ರೆಸ್ಟ್ ಮಸಾಜ್ ಮಾಡಿ ದಿನಾನು
ಓಕೆ, ಯಾವಾಗೇ ಆಗ್ಲಿ ಮಗು ಹೊರಗಡೆ ಬಂದ್ರೆ ಪ್ಲಾಸೆಂಟಾ ಹೊರಗಡೆ ಬರುತ್ತೆ, ಬರ್ಲೇಬೇಕು ಆಯ್ತಾ, ಇಲ್ಲ ಅಂದ್ರೆ ತೆಗಿತಾರೆ ಡಾಕ್ಟರ್ ಆಯ್ತಾ. ಸೊ ಪ್ಲಾಸೆಂಟಾ ಹೊರಗೆ ಬಂದ ತಕ್ಷಣ ನಮ್ಮ ಮೈಂಡಿಗೆ ಒಂದು ಸಿಗ್ನಲ್ ಹೋಗುತ್ತೆ, ಮಗು ಆಚೆ ಇದೆ, ಬ್ರೆಸ್ಟ್ ಮಿಲ್ಕ್ ಪ್ರೊಡ್ಯೂಸ್ ಆಗ್ಬೇಕು. ಅದು ಎಷ್ಟನೇ ಮಂತ್ ಇಂದನಾದ್ರೂ ಸ್ಟಾರ್ಟ್ ಮಾಡ್ಬೋದು ಆ ಥರ? ಯಾವಾಗಾದ್ರೂ ಅಷ್ಟೇ. ಓಕೆ. ಕೊಲೋಸಮ್ ಅನ್ನೋದು ನಮ್ಗೆ ಇವಾಗಿಂದಾನೇ ನಮ್ ಬ್ರೆಸ್ಟ್ ರೆಡಿ ಆಗ್ತಾ ಇದೆ, ನಿಮ್ಗೆಲ್ಲರಿಗೂ ಗೊತ್ತಾಗ್ತಾ ಇರ್ಬೇಕು. ಬ್ರೆಸ್ಟ್ ಹೌದು. ಸುತ್ತ ನಿಪ್ಪಲ್ ಸುತ್ತ ಕರ್ರಗಾಗ್ತಾ ಇರುತ್ತೆ ಆಯ್ತಾ, ಕಪ್ಪಾಗ್ತಾ ಇರುತ್ತೆ ಅಲ್ವಾ. ಸೊ ಕಲರ್ ಸೈಜು ಸ್ವಲ್ಪ ಸೈಜ್ change ಇನ್ಕ್ರೀಸ್ ಆಗ್ತಾ ಇರುತ್ತೆ ಅಲ್ವಾ. ಸೊ ಇದೆಲ್ಲ ನಾವು ನೋಟಿಸ್ ಮಾಡಿರ್ತೀವಿ. ಅಂಡ್ ಇನ್ನೊಂದು, ಫಸ್ಟ್ ಟೈಮ್ ಮದರ್ಸ್ ಎಲ್ಲರೂ ನಿಪ್ಪಲ್ಸ್ ನ ಎಳ್ಕೊಳ್ತಾ ಇರ್ಬೇಕು ಆಯ್ತಾ. ಸೊ ಔಟ್ವರ್ಡ್ಸ್ ಹೊರಗಡೆ ನಿಪ್ಪಲ್ಸ್ ನ ಎಳಿಬೇಕು, ಯಾಕಂದ್ರೆ ಮಗುಗೆ ಚೀಪಕ್ಕೆ ಅದು ಸಿಗಲ್ಲ ಆಯ್ತಾ. ಯಾವಾಗ ಒನ್ಸ್ ಇಟ್ ಈಸ್ ಔಟ್, ಅದಕ್ಕೆ ಆಲ್ಮೋಸ್ಟ್ ಬೆರಳು ಚೀಪ್ಕೊಂಡು ಪ್ರಾಕ್ಟೀಸ್ ಮಾಡಿರುತ್ತೆ ಮಗು ಹೊಟ್ಟೆ ಒಳಗಡೆನೆ ಆಯ್ತಾ. ಇದು ನೇಚರ್ ಪ್ರಿಪೇರ್ ಮಾಡೋದು ಮಗುನ. ಓಕೆ, ಸೊ ಆದ್ರೂ ಅದಕ್ಕೆ ಸಕ್ಕಿಂಗ್ ಗೊತ್ತಾಗಿರಲ್ಲ ಆಯ್ತಾ. ಓಕೆ. ಅದು ಹುಡುಕ್ತಾ ಇರುತ್ತೆ ಏನು ಇವಾಗ ಆಕ್ಚುಲಿ, ಅದಕ್ಕೆ ಥ್ರೂ ಅಮ್ನಾಟಿಕ್ ಫ್ಲೂಯಿಡ್ ಅದ್ ನುಂಗೋದನ್ನು ಕೂಡ ಪ್ರಾಕ್ಟೀಸ್ ಮಾಡಿರುತ್ತೆ ಆಯ್ತಾ. ಲಿಕ್ವಿಡ್ ಹೇಗೆ ನುಂಗೋದು ಅದನ್ನೇ ಹೊರಗೆ ಹಾಕ್ತಾ ಇರುತ್ತೆ, ಎಲ್ಲಾನು ಪ್ರಾಕ್ಟೀಸ್ ಆಗಿರುತ್ತೆ ಆಯ್ತಾ. ಇದು ದೇವ್ರೇ ಮಾಡೋ ಪ್ರಿಪ್ರೇಷನ್, ನಾವ್ ಯಾರು ಹೇಳ್ಕೊಟ್ಟಿಲ್ಲ. ಏನಾದ್ರೂ ಆಯಿಲ್ ಎಲ್ಲ ಹಚ್ಚಿ ಮಾಡ್ಬೇಕಾ ಮೇಡಮ್? ಆಯಿಲ್, ಹಾ, ಆಯಿಲ್ ಹಚ್ಚಿ ಮಾಡಿ. ಓಕೆ, ಹಚ್ಚದೇ ಇದ್ರೂನು ಹಾಗೆ ಈ ತರ ಪೂರ್ತಿ ಸರ್ಕಲ್ ಆಗಿ, ನೀವು ಡ್ರೈ ಆಗಿದ್ರೂನು ಒಟ್ಟು ಸರ್ಕಲ್ ಆಗಿ ಅದು ಮೂವ್ ಆಗ್ಬೇಕು ಆಯ್ತಾ. ಸೊ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ನಿಧಾನವಾಗಿ. ಆಯಿಲ್ ಹಚ್ಚಿ ಮಾಡಿದ್ರೂ ಇನ್ನೂ ಒಳ್ಳೇದು, ಅಂದ್ರೆ ಸ್ಕಿನ್ ಅಲ್ಲಿ ಡ್ಯಾಮೇಜ್ ಬರಲ್ಲ ಅವಾಗ, ಯಾಕಂದ್ರೆ ಅಲ್ಲಿ ಕೂಡ ನಮ್ಗೆ ಏನು ಸ್ಟ್ರೆಚ್ ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ, ಯಾಕಂದ್ರೆ ಬಿಕಾಸ್ ದ್ಯಾಟ್ ಈಸ್ ಆಲ್ಸೋ ಸ್ಟ್ರೆಚಿಂಗ್ ಅಲ್ವಾ ಅಲ್ಲಿ ಸ್ಕಿನ್. ಅದಕ್ಕೆ ಆಯಿಲ್ ಹಾಕಿ ಮಸಾಜ್ ಮಾಡೋದು ವೆರಿ ಗುಡ್. ಓಕೆ, ಸೊ ಆಮೇಲೆ ನಿಪಲ್ಸ್ ನ ಎಳಿತಾ ಇರ್ಬೇಕು ಸ್ವಲ್ಪ ಔಟ್ವರ್ಡ್ಸ್, ತುಂಬಾ ಜಾಸ್ತಿ ಜೋರಾಗಲ್ಲ, ದಿನಾನು ಸ್ವಲ್ಪ ಸ್ವಲ್ಪ ಈ ತರ ಎಳಿತಾ ಬಂದಾಗ ಅದು ಆಲ್ಮೋಸ್ಟ್ ಮುಂದೆ ಬಂದೇ ಬರುತ್ತೆ, ಅವಾಗ ಅದಕ್ಕೆ ಬಾಯಿಗೆ ಸಿಗುತ್ತೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಓಕೆ, ಸೊ ಅವಾಗ ಏನಾಗುತ್ತೆ ಮಗುಗೆ ಈ ತರ ಲ್ಯಾಚ್ ಆಗಕ್ಕೆ ಈಸಿ ಆಗುತ್ತೆ. ಓಕೆ, ಇದನ್ನು ಒಂದು ನಾನು ಹೇಳ್ತೀನಿ, ಮಾಡ್ತೀನಿ ನಾನೊಂದು ಸೆಷನ್. ಓಕೆ, ಸೊ ಅದು ಫಸ್ಟ್ ಬ್ರೆಸ್ಟ್ ಮಿಲ್ಕ್ ತುಂಬಾನೇ ಇಂಪಾರ್ಟೆಂಟ್, ಕೊಲೆಸ್ಟ್ರಾಮ್ ಇರುತ್ತೆ ಅದರಲ್ಲಿ, ಅದಕ್ಕೆ ಅದು ಆಕ್ಚುಲಿ ಇವಾಗೆಲ್ಲ ಅದನ್ನ ಮಾಡ್ಬೇಕು. ಅದು ಒಂದೇ ಡ್ರಾಪ್ ಬಂದ್ರೂ ಪರವಾಗಿಲ್ಲ ರೀ ಆಯ್ತಾ. ಸೊ ಒಂದೇ ಡ್ರಾಪ್ ಆದ್ರೂ ಸಾಕಾಗುತ್ತೆ, ಮಗು ಹೊಟ್ಟೆ ತುಂಬಾ ಚಿಕ್ಕದು ಅವಾಗ ಆಯ್ತಾ. ಅಷ್ಟಾದ್ರೂ ಸಾಕಾಗುತ್ತೆ ನಮ್ಗೇನು ಲೀಟರ್ ಗಟ್ಲೆ ಬೇಕಾಗಿಲ್ಲ, ಒಂದ್ ಬಾಟ್ಲ್ ಗಟ್ಲೆನೂ ಬೇಕಾಗಿಲ್ಲ, ಒಂದು ಎರಡು ಹನಿ ಅಷ್ಟೇ ಆಯ್ತಾ. ಬಟ್ ಟ್ರೈ ಮಾಡ್ಬೇಕು, ಕುಡಿಸ್ಬೇಕು ಆಯ್ತಾ. ಅವಾಗ ಬರುತ್ತೆ. ಯಾವಾಗ ಬರುತ್ತೆ ಅಂದ್ರೆ ಮಗು ಹತ್ರ ಇರ್ಬೇಕು ಅಮ್ಮಂಗೆ ಆಯ್ತಾ. ಅದು ಹೊರಗಡೆ ಬಂದ್ರೂ ಸ್ವಲ್ಪ ಹೊತ್ತು ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಇದ್ದಾಗ ನಮ್ ಬ್ರೈನಿಗೆ ಸಿಗ್ನಲ್ ಹೋಗುತ್ತೆ, ಬ್ರೈನೇ ಆಕ್ಚುಲಿ ಪ್ರೊಡ್ಯೂಸ್ ಮಾಡ್ತಾ ಇರೋದು ಬ್ರೆಸ್ಟ್ ಮಿಲ್ಕ್ ನ ಆಯ್ತಾ. ಅದಕ್ಕೆ ಸಿಗ್ನಲ್ ಹೋಯ್ತು ಅಂದ್ರೆ ಆಲ್ಮೋಸ್ಟ್ ಅದು ಫುಲ್ಲಿ ಪ್ರಿಪೇರ್ಡ್ ಆಯ್ತಾ. 7 ಮಂತ್ಸಿಗೆನೆ ನಮ್ ಬ್ರೆಸ್ಟ್ ಎಲ್ಲ ಪ್ರಿಪೇರ್ ಆಗಿರುತ್ತೆ. ಎಷ್ಟೋ ಜನಕ್ಕೆ ಹಾಲು ಕೂಡ ಹೊರಗೆ ಬರ್ತಾ ಇರುತ್ತೆ ಮಗು ಹುಟ್ಟೋಕ್ ಮುಂಚೆ. ನಂಗೆ ಗೊತ್ತಿರ್ಲಿಲ್ಲ ಆಕ್ಚುಲಿ, ನನ್ನ ಅತ್ಗೆ ನಾನು ಇಬ್ರು ಒಂದೇ ಟೈಮ್ ಅಲ್ಲಿ ಪ್ರೆಗ್ನೆನ್ಸಿ ಇದಾಗಿದ್ದು. ಸೊ ಅವ್ರಿಗೆ ನಂಗೆ ಒಂದು 15 ದಿನ ಡಿಫ್ರೆನ್ಸ್ ಇತ್ತು ಅಷ್ಟೇ ಡ್ಯೂ ಡೇಟ್, ಆ ಥರ ಇತ್ತು. ಬಟ್ ಅವ್ರಿಗೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಓಕೆ, ನನ್ಗೆ ಅವಾಗ ಗೊತ್ತಾಯ್ತು ಓ ಈ ಥರನೂ ಆಗುತ್ತಾ. ಓಕೆ, ಅಂದ್ರೆ ಮಗು ಹುಟ್ಟೋಕ್ ಮುಂಚೆನೆ ಬ್ರೆಸ್ಟ್ ಮಿಲ್ಕ್ ಹೊರಗೆ ಬರ್ತಾ ಇರುತ್ತೆ. ಸೊ ಅಂಥವ್ರು ಕೂಡ ಏನ್ ಮಾಡ್ತಾ ಇದ್ದಾರೆ ಇವಾಗ ಅಂದ್ರೆ, ಇದು ನನ್ನ ಕನ್ಸು ಕೂಡ ಹೌದು, ಡೊನೇಟ್ ಮಾಡ್ತಾ ಇದ್ದಾರೆ ಬ್ರೆಸ್ಟ್ ಮಿಲ್ಕ್ ನ. ಓಕೆ, ಯಾಕಂದ್ರೆ ಈ ತರ ಅವಧಿಗೂ ಮುಂಚೆ NICU ನಲ್ಲಿ ಇಟ್ಟಿರ್ತಾರೆ ಮಕ್ಕಳನ್ನ, ಅವರಿಗೆ ಹಾಲು ಇರಲ್ಲ, ಅದಕ್ಕೆ ಏನ್ ಮಾಡ್ತಾರೆ ಫಾರ್ಮುಲಾ ಮಿಲ್ಕ್ ಕೊಡ್ತಾ ಇರ್ತಾರೆ. ಇನ್ಸ್ಟೆಡ್ ಆಫ್ ಫಾರ್ಮುಲಾ ಮಿಲ್ಕ್ ಇನ್ನೊಬ್ಬ ತಾಯಿಯ ಹಾಲಾದ್ರೂ ಪರವಾಗಿಲ್ಲ, ಆ ಎದೆ ಹಾಲಲ್ಲಿ ಇರುವಂತಹ ಬ್ರೆಸ್ಟ್ ಮಿಲ್ಕ್ ಅಲ್ಲಿ ಇರುವಂತಹ ಕೆಪಾಸಿಟಿ ಬೇರೆ ಯಾವುದು ರಿಪ್ಲೇಸ್ ಮಾಡಕ್ಕಾಗಲ್ಲ. ಅದಕ್ಕೆ ಇವಾಗೆಲ್ಲ ಹಾಲನ್ನ ಡೊನೇಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇದನ್ನ ಕೂಡ ನಾವು ಮಾಡ್ಬೋದು. ತುಂಬಾ ಅದು ನನ್ ಕನ್ಸಿದೆ. ಆ, ಇದನ್ನ ನೆಕ್ಸ್ಟ್ ಇನಿಷಿಯೇಟಿವ್ ಆಗಿ ತಗೋಬೇಕು. ತುಂಬಾ ದೊಡ್ಡ ಕನ್ಸದು, ಆದ್ರೆ ತುಂಬಾ ಕೈಗಳು ಬೇಕಾಗುತ್ತೆ ಅದಕ್ಕೆ ಜೋಡ್ಸಕ್ಕೆ. ನನಗ್ ನಿಜವಾಗ್ಲೂ ಗೊತ್ತಿರ್ಲಿಲ್ಲ, ನನ್ನ ಪ್ರೆಗ್ನೆನ್ಸಿ ನಾನ್ ಫೀಡ್ ಮಾಡುವಾಗೆಲ್ಲ ನನಗೆ ಗೊತ್ತಿರ್ಲಿಲ್ಲ ಈ ಕಾನ್ಸೆಪ್ಟ್, ಈ ತರ ಸ್ಟೋರ್ ಮಾಡಿ ಅದನ್ನ ಡೊನೇಟ್ ಮಾಡ್ತಾ ಇದ್ದಾರೆ ಅದೆಲ್ಲಾನು ಗೊತ್ತಿರ್ಲಿಲ್ಲ. ಬಟ್ ಇವಾಗ ನಂಗದು ಒಂದ್ ಕನ್ಸು, ಅಟ್ಲೀಸ್ಟ್ ಎಲ್ಲಾದ್ರೂ ಒಂದ್ ಕಡೆ ಇನಿಷಿಯೇಟ್ ಮಾಡ್ಲೇಬೇಕು. ಎಷ್ಟೋ ಲಕ್ಷಾಂತರ ಮಕ್ಕಳಿಗೆ ಬೇಕಾಗಿದೆ
ಆಯ್ತಾ. NICU ನಲ್ಲಿ ಇಟ್ಟಿರ್ತಾರೆ. ಇಲ್ಲಿ ಅಮ್ಮಂಗೆ ಹಾಲ್ ಬಂದಿರಲ್ಲ. ಆಯ್ತಾ, ಬಂದಿರೋರು ಎಕ್ಸ್ಟ್ರಾ ಆಗಿ ಚೆಲ್ತಾ ಇರ್ತಾರೆ. ಆಯ್ತಾ, ನಮ್ಮ ಊರ್ ಕಡೆ ಎಲ್ಲ ಮಾಡ್ತಿದ್ರು. ಆಯ್ತಾ, ಅಂದ್ರೆ ಎಕ್ಸ್ಟ್ರಾ ಹಾಲು ಜಾಸ್ತಿ ತುಂಬಿಕೊಂಡ್ರೆ ಅದಕ್ಕೆ ಬ್ರೆಸ್ಟಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ತೆಗೆದ್ಬಿಟ್ಟು ಚೆಲ್ಲೋದು. ಆಯ್ತಾ, ಮತ್ತೆ ಪ್ರೊಡ್ಯೂಸ್ ಆಗೇ ಆಗುತ್ತೆ. ಆಯ್ತಾ, ತುಂಬಾ ಹಾಲು ತುಂಬಿಕೊಂಡು ಹಂಗೆ ಸ್ಟೋರ್ ಆಗಿದ್ರೆ ನೋವು ಬರುತ್ತೆ ಎದೆಗೆ. ಅದಕ್ಕೆ ಅದನ್ನ ಹಾಲ್ ಕರಿಯೋ ತರ ಕರೆದ್ಬಿಟ್ಟು ಅದನ್ನ ಚೆಲ್ತಾ ಇದ್ರು. ಎಲ್ಲೋ ಬೇರೆ ಕಡೆ ಚೆಲ್ಲಕ್ಕಾಗಲ್ವಲ್ಲ, ಅದಕ್ಕೆ ಒಲೆಗೆ ಹಾಕೋದು ಇಲ್ಲ ಗೋಡೆಗೆ ಹಾಕೋದು ಈ ತರ ಎಲ್ಲ ಮಾಡ್ತಾ ಇದ್ರು. ಅಂದ್ರೆ ಯಾರು ತುಳಿಬಾರ್ದು ಅಂತ ಹೇಳ್ಬಿಟ್ಟು. ಸೊ ಆ ತರ ಚೆಲ್ಲೋದ್ರ ಬದಲು ಯಾರಿಗಾದ್ರೂ ಡೊನೇಟ್ ಮಾಡಿದ್ರೆ ಇನ್ನೂ ಒಂದು ಮಗುವಿನ ಜೀವಕ್ಕೆ ಅದು ಹೆಲ್ಪ್ ಆಗುತ್ತಲ್ವಾ. ಅದೊಂದು ನನ್ಗೆ ಯಾವಾಗ್ಲೂ ಇದೆ, ನೋಡೋಣ ಯಾವಾಗ ಅದ್ ಕನ್ಸು ಈಡೇರುತ್ತೋ. ಸೊ ಇದನ್ನ ಇನಿಷಿಯೇಟಿವ್ ತಗೋಬೇಕು ಅಂತ ಹೇಳ್ಬಿಟ್ಟು. ಓಕೆ, ಸೊ ನಿಮ್ಗೂ ಯಾರಿಗಾದ್ರೂ ಆ ಥರ ಅವಕಾಶ ಇದ್ರೆ ಹಾಸ್ಪಿಟಲ್ಗಳಲ್ಲಿ ಕೇಳಿ ನೋಡಿ. ಬ್ರೆತ್ ಮಿಲ್ಕ್ ಜಾಸ್ತಿ ಇದ್ದವರು, ಎಲ್ಲರಿಗೂ ಅಲ್ಲ, ಕೆಲವೊಬ್ರಿಗೆ ಕಮ್ಮಿನೇ ಇರುತ್ತೆ. ಯಾಕಂದ್ರೆ ಇಟ್ ಈಸ್ ಓನ್ಲಿ ಟೋಟಲಿ ಡಿಪೆಂಡಿಂಗ್ ಆನ್ ನಮ್ಮ ಮಗುವಿನ ಬಾಂಡಿಂಗ್. ಎಷ್ಟು ನಮ್ಗೆ ಬಾಂಡಿಂಗ್ ಸ್ಟ್ರಾಂಗ್ ಇರುತ್ತೆ, ಎಷ್ಟು ಮಗು ಮೇಲೆ ಪ್ರೀತಿ ಇರುತ್ತೋ ಆ ಪ್ರೀತಿನೇ ಸಿಗ್ನಲ್ ಕೊಡೋದು ಬ್ರೆಸ್ಟ್ ಮಿಲ್ಕ್ ಪ್ರೊಡ್ಯೂಸ್ ಮಾಡಕ್ಕೆ. ಅಷ್ಟು ಜಾಸ್ತಿ ಮಿಲ್ಕ್ ಬರುತ್ತೆ. ಆಯ್ತಾ, ಸೊ ಎಲ್ಲಾ ಮಕ್ಳಿಗೂ ಎಲ್ಲಾ ತಾಯಿಗೂ ಮಗು ಮೇಲೆ ಪ್ರೀತಿ ಇದ್ದೇ ಇರುತ್ತೆ. ನೀವು ಹಂಗೆಂಗ್ ಹೇಳ್ತೀರಾ ಅಂತ ನನಗೆ ಕೇಳ್ಬೋದು. ಓಕೆ, ಪ್ರೀತಿ ಇರೋದ್ ಸರಿ, ಅದನ್ನ ತೋರಿಸ್ಬೇಕಲ್ವಾ. ಸೊ ಮಗು ಹತ್ರ ಇದ್ದಷ್ಟು ಬ್ರೆಸ್ಟ್ ಮಿಲ್ಕ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಎಲ್ಲ ಏನ್ ಮಾಡ್ತಾರೆ, ಡೆಲಿವರಿ ಆದ್ಮೇಲೆ ನಾನು ರೆಸ್ಟ್ ಮಾಡ್ಬೇಕು, ಅದನ್ನ ದೂರ ಇಟ್ಬಿಡು. ನಿಜವಾಗ್ಲು ಓಕೆ. ನನ್ನ ಇದ್ರಲ್ಲಿ ಡೆಲಿವರಿಲಿ ಏನಾಗಿತ್ತು, ಆಫ್ಟರ್ ಡೆಲಿವರಿ ನಾನು ಮಲ್ಕೊಂಡಿದ್ದೆ. ಅಮ್ಮ ಅವ್ರಿಗೆಲ್ಲ ಮುದ್ದು ಅಲ್ವಾ, ಅದು ನೋಡ್ಬೇಕು ಮಾತಾಡ್ಸ್ಬೇಕು. ಸೊ ನನ್ಗೆ ಡಿಸ್ಟರ್ಬ್ ಮಾಡಿದ್ದಂಗೆ ಮಲ್ಕೊಳಕ್ ಬಿಟ್ಟಿದ್ರು. ಆ ಮಗು ತಗೊಂಡಾಗ ಅವರೇ ಆಡ್ಸೋದು, ಅವರೇ ಮುದ್ದು ಮಾಡೋದು. ಆ ಕಡೆ ಇನ್ನೊಂದು ಬೆಡ್ ಇತ್ತು, ಅದ್ರ ಮೇಲೆ ಇಟ್ಕೊಂಡು ಅದನ್ನ ಮಾತಾಡ್ಸೋದು, ನೋಡೋದು. ನಮ್ಮ ಮನೆಯವರು ನಮ್ಮಮ್ಮ ಎಲ್ಲರೂ ಒಂದೊಂದ್ ರೌಂಡ್. ಡಾಕ್ಟರ್ ಬಂದ್ರು, ಏನು ತಾಯಿ ಅಲ್ಲಿದೆ ಮಗು ಇಲ್ಲಿದೆ, ಯಾಕೆ ಹಿಂಗಿಟ್ಟಿದೀರ ಬೈದ್ರು. ಓಕೆ, ಸೊ ಯಾವಾಗ್ಲೂ ತಾಯಿ ಹತ್ರನೇ ಇರ್ಬೇಕು. ಅವ್ರು ರೆಸ್ಟ್ ಮಾಡ್ತಾ ಇದ್ರೆ ಮಾಡ್ಲಿ, ಪರವಾಗಿಲ್ಲ, ಪಕ್ಕದಲ್ಲೇ ಮಲಗಿಸಿ. ಆಯ್ತಾ, ಎಷ್ಟು ಹತ್ರ ಇರ್ತಾರೋ ಅಷ್ಟು ಅವ್ರಿಗೆ ಬ್ರೆಸ್ಟ್ ಮಿಲ್ಕು ಜಾಸ್ತಿ ಬರುತ್ತೆ. ಆಯ್ತಾ, ಏನೇನೋ ತಿಂತೀವಿ, ಊಟ ಮಾಡ್ತೀವಿ, ಹಾಲು ಜಾಸ್ತಿ ಬರ್ಬೇಕು, ಹಾಲು ಸಾಕಾಗಲ್ಲ ಅಂತ ಎಲ್ಲ ತುಂಬಾನೇ ತಿನ್ನಿಸ್ತಾ ಹೋಗ್ತಾರೆ ಆ ಟೈಮಲ್ಲಿ. ಆಯ್ತಾ, ವಾಟ್ ಎವರ್ ಇಟ್ ಈಸ್ ಅದ್ರಲ್ಲೂ ಇದೆ. ಆಯ್ತಾ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಕೆಲವೊಂದು ಮಿಲ್ಕ್ ನ ಬೂಸ್ಟ್ ಮಾಡುವಂತ ಅದ್ರ ಕ್ವಾಲಿಟಿ ಬೂಸ್ಟ್ ಮಾಡುವ ಕೆಪಾಸಿಟಿ ಎಷ್ಟೋ ಫುಡ್ಡಿಗೆ ಇದೆ, ಇಂಡಿಯನ್ ಫುಡ್ಸ್ಗೆ. ಆಯ್ತಾ, ಅದೆಲ್ಲ ಬಾಣಂತನದಲ್ಲಿ ಕೊಟ್ಟರೆ ತಗೊಳ್ಳಿ, ಚೆನ್ನಾಗಿರುತ್ತೆ. ಆಯ್ತಾ, ಸೊ ಅದ್ರ ಜೊತೆಗೆ ಈ ಪ್ರೀತಿ ಒಂದು ಇರುತ್ತಲ್ವಾ, ಇದೇ ಜಾಸ್ತಿ ಹೆಲ್ಪ್ ಮಾಡೋದು ಬ್ರೆಸ್ಟ್ ಮಿಲ್ಕ್ ಅಲ್ಲಿ. ಓಕೆ, ಸೊ ಇದನ್ನ ರಕ್ಷಿತಾ ಅವರೇ ನೀವು ಕನ್ವೆ ಮಾಡೋದಾದ್ರೆ ಮಾಡಿ ಅವ್ರಿಗೆ. ಓಕೆ ತುಂಬಾ ವರ್ಕ್ ಆಗುತ್ತೆ. ಆಯ್ತಾ, ಓಕೆ ಮತ್ತು ಇವಾಗ ಹತ್ರ ಅಂದ್ರೆ ಎಲ್ಲಾದ್ರೂ ಬೇರೆ ಕಡೆ NICU ನಲ್ಲೋ ಇನ್ನೆಲ್ಲೋ ಇಟ್ಟಿದ್ರೆ ಅವ್ರಿಗೆ ಇಲ್ಲ ಸ್ವಲ್ಪ ಇಲ್ಲ ಅದು ಮೇಡಮ್, ಕಷ್ಟ ಜೊತೆಲೇ ಇದೆ. ಜೊತೆಲೇ ಇದ್ರೆ ಆದಷ್ಟು ಸ್ಕಿನ್ನಿಗೆ ಹತ್ರ ಇಟ್ಕೊಳಕ್ ಹೇಳಿ, ಪ್ರೀತಿ ತೋರ್ಸಕ್ ಹೇಳಿ, ಮುದ್ ಮಾಡಕ್ ಹೇಳಿ, ಒಂದ್ ಸ್ವಲ್ಪ ಹೊತ್ತು ನೋಡಕ್ ಹೇಳಿ. ಆಯ್ತಾ, ಸೊ ನೋಡ್ತಾ ಇದ್ರೆ ಪ್ರೀತಿ ಬರ್ತಾ ಇರುತ್ತೆ ಅಲ್ವಾ. ಹೌದು. ಸೊ ಆ ಪ್ರೀತಿ ಒಂದಷ್ಟು ಚೆನ್ನಾಗಿ ಹಾಲು ಬರುತ್ತೆ. ಆಯ್ತಾ, ಈ ಜಾಸ್ತಿ ಏನ್ ಬೇಕಾಗಿಲ್ಲ ಮಗುಗೆ. ಅವಾಗ ಇಷ್ಟ ಇರುತ್ತೆ, ತುಂಬಾ ಒಂದು ಚೆರಿ ಹಣ್ಣಿಗಿಂತ ಚಿಕ್ಕದು ಅದು ಹೊಟ್ಟೆ. ಆಯ್ತಾ, ಹ್ಮ್. ಅಷ್ಟಕ್ಕೆ 1 ಸ್ಪೂನ್ 2 ಸ್ಪೂನ್ ಆದ್ರೂ ಸಾಕಾಗುತ್ತೆ. ನಾವ್ ಅನ್ಕೊಂತೀವಿ ಅಷ್ಟೊಂದ್ ಜಾಸ್ತಿ ಹಾಲು ಬರ್ತಾ ಇಲ್ಲ, ಅಷ್ಟೇ ಸಾಕು. ಆಯ್ತಾ, ಆಯ್ತಾ, ಅದು ಹೇಳಿ ನೋಡಿ ಅವ್ರಿಗೆ ಓಕೆ ಚೆನ್ನಾಗ್ ಅನ್ಸುತ್ತೆ. ಓಕೆ, ಸರಿ, ಆಯ್ತು. ಬೈ ಬೈ, ಟೇಕ್ ಕೇರ್ ಎಲ್ಲರಿಗೂ. Thank you. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಟೇಕ್ ಕೇರ್.